Yes, welcome back to our YouTube channel. ಇವತ್ತು another one topic from module 3 that is called push down automata. ಈ push down automata ಮೆಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಫಸ್ಟು ಪುಷ್ ಡೌನ್ ಆಟೋಮೇಟಾ ಮೆಷಿನ್ ಏನಿಗೆ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆನಾ? ನಮ್ಗೆ ಆಲ್ರೆಡಿ ಒಂದು ಮೆಷಿನ್ ಇದೆ ದಟ್ ಈಸ್ ಕಾಲ್ಡ್ ಫೈನೈಟ್ ಆಟೋಮೇಟಾ ಮೆಷಿನ್ ವಿಚ್ ಈಸ್ ಫೈನೈಟ್ ಆಟೋಮೇಟಾ ಮೆಷಿನ್. ಇದನ್ನು ನಾವು ಫಸ್ಟ್ ಮಾಡ್ಯೂಲಲ್ಲಿ ಸ್ಟಡಿ ಮಾಡಿದ್ದೀವಿ ಅಲ್ವಾ. ಈ ಮಿಷಿನ್ ಇರಬೇಕಾದ್ರೆ ವೈ ದಿಸ್ ಪುಷ್ ಡೌನ್ ಆಟೋಮೇಟಾ ಅಂತ ನೋಡಿದ್ರೆ ಈ ಮೆಷಿನಲ್ಲಿ ಒಂದು ಡ್ರಾಬ್ಯಾಕ್ ಇದೆ. ಆ ಡ್ರಾಬ್ಯಾಕ್ ಏನಂದರೆ ಈ ಮೆಷಿನು ವ್ಯಾಲ್ಯೂಸ್ನ ಕಂಪೇರ್ ಮಾಡಿ ಅಕ್ಸೆಪ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್ A⁴n B⁴n ಅಂತ ಲ್ಯಾಂಗ್ವೇಜ್ ಇದೆ ಅಂದ್ಕೊಳ್ಳಿ. A ವ್ಯಾಲ್ಯೂ ಶುಡ್ ಬಿ ಈಕ್ವಲ್ಸ್ ಟು B ವ್ಯಾಲ್ಯೂಸ್ ಅಲ್ವಾ. ಈ ಥರ ಸಿಚುವೇಷನಲ್ಲಿ ಈ ಫೈನೈಟ್ ಆಟೋಮೇಟಾ A ವ್ಯಾಲ್ಯೂಸ್ ಎಷ್ಟಿದೆ B ವ್ಯಾಲ್ಯೂಸ್ ಎಷ್ಟಿದೆ ಅಂತ ಕಂಪೇರ್ ಮಾಡಿ ಇನ್ಪುಟ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಟು ಓವರ್ಕಮ್ ದಿಸ್ ನಮಗಿರೋದು ಪುಷ್ ಡೌನ್ ಆಟೋಮೇಟಾ ಮೆಷಿನ್. ಈ ಪುಷ್ ಡೌನ್ ಆಟೋಮೇಟಾ ಮೆಷಿನ್ ಏನು ಮಾಡುತ್ತೆ, ಕಂಪೇರ್ ಮಾಡಿ ವ್ಯಾಲ್ಯೂನ ಅಕ್ಸೆಪ್ಟ್ ಮಾಡುತ್ತೆ. ಓಕೆನಾ? ಇವಾಗ ಫಸ್ಟು ಪುಷ್ ಡೌನ್ ಆಟೋಮೇಟಾ ಮಾಡಲ್ಲು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆನಾ? ಪುಷ್ ಡೌನ್ ಆಟೋಮೇಟಾ ಮಾಡಲಲ್ಲಿ ಇನ್ಪುಟ್ ಟೇಪ್ ಇರುತ್ತೆ, ದೆನ್ ಫೈನೈಟ್ ಸ್ಟೇಟ್ ಮೆಷಿನ್ ಇರುತ್ತೆ ಆ್ಯಂಡ್ ಸ್ಟ್ಯಾಕ್ ಇರುತ್ತೆ. ನಮ್ಮ ಫೈನೈಟ್ ಆಟೋಮೇಟಾದಲ್ಲಿ ಏನೇನಿತ್ತು, ಇನ್ಪುಟ್ಟು ಮತ್ತು ಫೈನೈಟ್ ಸ್ಟೇಟ್ ಮೆಷಿನ್ ಇತ್ತು. ಆದರೆ ಇದರಲ್ಲಿ ಇನ್ನೂ ಒಂದು ಆ್ಯಡ್ ಆಗಿದೆ ದಟ್ ಈಸ್ ಕಾಲ್ಡ್ ಸ್ಟ್ಯಾಕ್. ಸ್ಟ್ಯಾಕ್ ಅಂದರೆ ಇಟ್ ಈಸ್ ಅನ್ ಡೇಟಾ ಸ್ಟ್ರಕ್ಚರ್ ವಿಚ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಇದು ಡೇಟಾ ಸ್ಟ್ರಕ್ಚರು, ಇದರಲ್ಲಿ ನಾವು ಎಲಿಮೆಂಟ್ಸ್ನ ಸ್ಟೋರ್ ಮಾಡ್ಬೋದು. ಫಸ್ಟ್ ನೋಡಿ, ಈ ಇನ್ಪುಟ್ ಟೇಪು ಸೆಲ್ಸ್ ಆಗಿ ಡಿವೈಡ್ ಆಗಿದೆ. ಈ ಎಲ್ಲ ಸೆಲ್ಸಲ್ಲೂ ಒಂದೊಂದು ಇನ್ಪುಟ್ನ ನಾವು ಸ್ಟೋರ್ ಮಾಡ್ಬೋದು. ಆ್ಯಂಡ್ ಇನ್ಪುಟ್ ಟೇಪಿಗೆ ಒಂದು ರೀಡ್ ಎಡ್ ಅನ್ನೋದು ಪಾಯಿಂಟ್ ಆಗಿದೆ. ಈ ರೀಡ್ ಎಡ್ದು ವರ್ಕ್ ಏನಂದರೆ ಇದು ಎಲ್ಲಿಗೆ ಪಾಯಿಂಟ್ ಆಗಿರುತ್ತೆ ಆ ಇನ್ಪುಟ್ನ ಸ್ಟಡಿ ಮಾಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಇನ್ಪುಟಿಗೆ ಮೂವ್ ಆಗುತ್ತೆ. ದಿಸ್ ಇಸ್ ದ ವರ್ಕ್ ಆಫ್ ರೀಡ್ ಎಡ್. ಓಕೆನಾ? ನೆಕ್ಸ್ಟ್ ಕಮ್ಸ್ ಫೈನೈಟ್ ಸ್ಟೇಟ್ ಮೆಷಿನ್. ಈ ಫೈನೈಟ್ ಸ್ಟೇಟ್ ಮೆಷಿನ್ ಹೆಂಗೆ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಇನ್ ಫೈನೈಟ್ ಆಟೋಮೇಟಾ ಮೆಷಿನ್ ಏನಾಗುತ್ತೆ, ಇನ್ಪುಟ್ ಸ್ಟೇಟ್ ಫಸ್ಟು ಇನಿಷಿಯಲ್ ಸ್ಟೇಟು ಮತ್ತು ಇನ್ಪುಟ್ ಸಿಂಬಲ್ಲು ವರ್ಕ್ ಆಗಿ ನೆಕ್ಸ್ಟ್ ಸ್ಟೇಟಿಗೆ ಹೋಗುತ್ತೆ. ಬಟ್ ಈ ಪುಷ್ ಡೌನ್ ಆಟೋಮೇಟಾದಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಇದು ಬಂದು ಇನಿಷಿಯಲ್ ಸ್ಟೇಟ್ ಅಲ್ವಾ, ಇನ್ಪುಟ್ ಸಿಂಬಲ್ ಅಲ್ವಾ, ಆ್ಯಂಡ್ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಸಿಂಬಲ್ ಬರುತ್ತೆ. ಓಕೆನಾ? ಟಾಪ್ ಆಫ್ ದಿ ಸ್ಟ್ಯಾಕ್ ಸಿಂಬಲ್ ಅಂದರೆ ಇಫ್ ದಿಸ್ ಇಸ್ ದ ಸ್ಟ್ಯಾಕ್, ಇದು ಇನಿಷಿಯಲ್ ವ್ಯಾಲ್ಯೂ, ಅದಾದಮೇಲೆ ಇವಾಗ ಎ ಇತ್ತು ಅಂದರೆ ದಿಸ್ ಈಸ್ ದ ಟಾಪ್ ಸಿಂಬಲ್ ಆಫ್ ಸ್ಟ್ಯಾಕ್. ಇದು ಇಲ್ಲಿಗೆ ಬರುತ್ತೆ. ಇದು ವರ್ಕ್ ಆದಮೇಲೆ ದೆನ್ ಕಮ್ಸ್ ಸ್ಟೇಟ್ ಚೇಂಜ್ ಆಗಿ Q1 ಪುಷ್ ಆಪರೇಷನ್ ಆರ್ ಪಾಪ್ ಆಪರೇಷನ್ ಆಗುತ್ತೆ. ಈ ಪುಷ್ ಆಪರೇಷನ್ ಪಾಪ್ ಆಪರೇಷನ್ ಅಂದರೆ ಏನಂದರೆ ಈ ಸ್ಟ್ಯಾಕಲ್ಲಿ ಎರಡು ಆಪರೇಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಪುಷ್ ಆಪರೇಷನ್ ಆ್ಯಂಡ್ ಪಾಪ್ ಆಪರೇಷನ್. ಪುಷ್ ಆಪರೇಷನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸಿ, ಇಫ್ ದಿಸ್ ಇಸ್ ದ ಸ್ಟ್ಯಾಕ್, ಏನಾದರೂ ಎನ್ಕೌಂಟರ್ ಆಯಿತು ಅಂದ್ಕೊಳ್ಳಿ. ಇವಾಗ ಇದನ್ನು ಪುಷ್ ಮಾಡಬೇಕು ಅಂದರೆ ಈ ವ್ಯಾಲ್ಯೂ ಈ ಸ್ಟ್ಯಾಕಿಗೆ ಬರುತ್ತೆ, ಈ ಸ್ಟ್ಯಾಕಿಗೆ ಸ್ಟೋರ್ ಆಗುತ್ತೆ. ಇಫ್ ನೆಕ್ಸ್ಟ್ ಪಾಪ್ ಮಾಡಬೇಕು ಅಂದರೆ ಈ ವ್ಯಾಲ್ಯೂ ಈ ಸ್ಟ್ಯಾಕಿಂದ ರಿಮೂವ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಪುಷ್ ಆ್ಯಂಡ್ ಪಾಪ್ ಆಪರೇಷನ್ ದಟ್ ವರ್ಕ್ಸ್ ಇನ್ ಸ್ಟ್ಯಾಕ್. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ಏನಿದೆ, ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತಲ್ವಾ. ಇನ್ಪುಟ್ ಟೇಪಿಂದ ವ್ಯಾಲ್ಯೂ ರೀಡ್ ಆಗುತ್ತೆ, ದೆನ್ ಫೈನೈಟ್ ಸ್ಟೇಟ್ ಮೆಷಿನ್ಗೆ ಬರುತ್ತೆ. ದಟ್ ಸಿಂಬಲ್ ಸ್ಟ್ಯಾಕಲ್ಲಿ ಸ್ಟೋರ್ ಆಗುತ್ತೆ ಆ್ಯಂಡ್ ಪುಷ್ ಆಗಬೇಕಾ ಆರ್ ಪಾಪ್ ಅಪ್ ಆಗಬೇಕಾ ಅಂತ ಚೆಕ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡುತ್ತೆ. ದಿಸ್ ಈಸ್ ಹೌ ಪುಷ್ ಡೌನ್ ಆಟೋಮೇಟಾ ವರ್ಕ್ಸ್. ಈ ಎಕ್ಸಾಂಪಲ್ ಏನಾದರೂ ಪುಷ್ ಡೌನ್ ಆಟೋಮೇಟಾದು ಮಾಡೆಲ್ ಆರ್ ಡಯಾಗ್ರಾಮ್ ಕೇಳಿದ್ರೆ ಇದನ್ನು ಹಾಕಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಲೆಟ್ಸ್ ಸಿ ಡೆಫಿನೇಷನ್ ಆಫ್ PDA. ಈ ಕ್ವೆಶನ್ನು ಕೂಡ ಎಕ್ಸಾಮಲ್ಲಿ ಕೇಳ್ಬೋದು, ಡೆಫಿನೇಷನ್ ಆಫ್ PDA ಬರೀರಿ ಅಂತ. ಓಕೆನಾ? ಎ PDA ಈಸ್ ಎ ಕಾಂಪಿಟೇಷನಲ್ ಮಾಡೆಲ್ ವಿತ್ 7 ಟಪಲ್ಸ್. ನಮ್ಮ ಫೈನೈಟ್ ಆಟೋಮೇಟಾದಲ್ಲಿ ಎಷ್ಟು ಟಪಲ್ಸ್ ಇತ್ತು? ಫೈನೈಟ್ ಆಟೋಮೇಟಾದಲ್ಲಿ 5 ಟಪಲ್ಸ್ ಇತ್ತು ಟೋಟಲ್. ನಾವು ಇದನ್ನು ಫಸ್ಟ್ ಇಂಟ್ರಡಕ್ಷನ್ ವಿಡಿಯೋ ಆಫ್ ಮಾಡ್ಯೂಲ್ 1 ನೋಡಿದ್ದೀವಿ ಅಲ್ವಾ. ಯಾವಿತ್ತು? ಕ್ಯೂ ಇತ್ತು, ಆಲ್ಫಾಬೆಟ್ ಇತ್ತು, ಆ್ಯಂಡ್ ದಿಸ್ ಒನ್ ಟ್ರಾನ್ಸಿಷನ್ ಸ್ಟೇಟ್ ಇತ್ತು, ಇನಿಷಿಯಲ್ ಸ್ಟೇಟ್ ಇತ್ತು, ಫೈನಲ್ ಸ್ಟೇಟ್ ಇತ್ತು. ಆದರೆ ಈ ಪುಷ್ ಡೌನ್ ಆಟೋಮೇಟಾದಲ್ಲಿ 2 ಎಕ್ಸ್ಟ್ರಾ ಕಾಂಪೊನೆಂಟ್ಸ್ ಆ್ಯಡ್ ಆಗಿದೆ, ದಟ್ ಈಸ್ ಟೋ ಮತ್ತು Z0. ಇದೇನಂತ ನೋಡೋಣ. ಫಸ್ಟು ಕ್ಯೂ ಅಂದರೆ ಏನು ರೀಕಾಲ್ ಮಾಡ್ಕೊಳ್ಳೋಣ ಫಸ್ಟ್ ಇದನ್ನೆಲ್ಲನೂ. ಕ್ಯೂ ಅಂದರೆ
ಸೆಟ್ ಆಫ್ ಸ್ಟೇಟ್ಸ್ ಅಂದರೆ ಯಾವ್ಯಾವ ಸ್ಟೇಟ್ಸ್ನ ಯೂಸ್ ಮಾಡಿದ್ದೀವಿ ಮಿಷಿನಲ್ಲಿ ಅದನ್ನು ಕ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಸಿಗ್ಮಾ ಅಂದರೆ ಸೆಟ್ ಆಫ್ ಆಲ್ಫಾಬೆಟ್ಸ್, ಅಂದರೆ ಯಾವ್ಯಾವ ಆಲ್ಫಾಬೆಟ್ಸು ಇನ್ಕ್ಲೂಡ್ ಆಗಿದೆ ಈ ಇನ್ಪುಟ್ಸಲ್ಲಿ. ಲೈಕ್ ಇವಾಗ ಇದರಲ್ಲಿ ನೋಡಿ ಎ ಮತ್ತು ಬಿ ಇನ್ಪುಟ್ಟು ಇನ್ಕ್ಲೂಡ್ ಆಗಿದೆ, ಅದನ್ನು ನಾವು ಆಲ್ಫಾಬೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಟ್ರಾನ್ಸಿಷನ್ ಸ್ಟೇಟ್. ಈ ಟ್ರಾನ್ಸಿಷನ್ ಸ್ಟೇಟು ಈ ಸಿಂಬಲ್ನ ಏನಂತ ಕರಿತೀವಿ, ಡೆಲ್ಟಾ ಅಂತ ಕರಿತೀವಿ. ಈ ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ನೋಡಿ, ದಿಸ್ ಈಸ್ ದ ಟ್ರಾನ್ಸಿಷನ್ ಸ್ಟೇಟ್ ಇನ್ ಫೈನೈಟ್ ಆಟೋಮೇಟಾ, ದಿಸ್ ಈಸ್ ದ ಟ್ರಾನ್ಸಿಷನ್ ಸ್ಟೇಟ್ ಇನ್ ಪುಷ್ ಡೌನ್ ಆಟೋಮೇಟಾ. ಓಕೆನಾ. ನೆಕ್ಸ್ಟ್ ಕಮ್ಸ್ ಕ್ಯೂ ನಾಟ್ ಅಂದರೆ ಇನಿಷಿಯಲ್ ಸ್ಟೇಟ್ನ ನಾವು ಕ್ಯೂ ನಾಟ್ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಫೈನಲ್ ಸ್ಟೇಟ್ ಅಂದರೆ ಲಾಸ್ಟ್ ಸ್ಟೇಟ್ ಆಫ್ ದಿ ಮಿಷಿನ್ನ ನಾವು ಫೈನಲ್ ಸ್ಟೇಟ್ ಅಂತ ಕರಿತೀವಿ. ನೆಕ್ಸ್ಟ್ ಟೋ ಅಂದರೆ ಸೆಟ್ ಆಫ್ ಸ್ಟ್ಯಾಕ್ ಆಲ್ಫಾಬೆಟ್, ಅಂದರೆ ಸ್ಟ್ಯಾಕಲ್ಲಿ ಸ್ಟೋರ್ ಆಗಿರೋ ಆಲ್ಫಾಬೆಟ್ಸ್ದು ಸೆಟ್ನ ನಾವು ಟೋ ಅಂತ ಕರಿತೀವಿ. ನೆಕ್ಸ್ಟ್ ಕಮ್ಸ್ ಝೆಡ್ ನಾಟ್, ಇನಿಷಿಯಲ್ ಸಿಂಬಲ್ ಆಫ್ ಸ್ಟ್ಯಾಕ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಸ್ಟ್ಯಾಕಲ್ಲಿ ಫಸ್ಟ್ ಇನಿಷಿಯಲ್ ಸಿಂಬಲ್ನ ನಾವು ಝೆಡ್ ನಾಟ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತ, ಅದೇ ಇಲ್ಲಿರೋದು. ಓಕೆನಾ. ಡೆಫಿನೇಷನ್ ಆಫ್ ಪಿ ಡಿ ಎ ಅಂದರೆ ಅರ್ಥ ಆಯಿತು ಅಲ್ವಾ. ಇದರಲ್ಲಿ ಟೋಟಲ್ 7 ಟಪಲ್ಸ್ ಇರುತ್ತೆ. ಈ 7 ಟಪಲ್ಸ್ ಏನೇನಿದೆ ಅಂತ ಹೇಳಿದ್ದೀನಿ. ಆ್ಯಂಡ್ ಹೌ ದಿಸ್ 7 ಟಪಲ್ಸ್ ವರ್ಕ್ ಆಗುತ್ತೆ ಅನ್ನೋದು ನಾವು ಕ್ವೆಶನ್ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಿ ಡಿ ಎ ಪ್ರಾಬ್ಲಮ್ಮು ಹೆಂಗೆ ಇರುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಓಕೆನಾ. ಸೊ ದಟ್ ಈ ಎಕ್ಸಾಮಲ್ಲಿ ನಿಮಗೆ ಪಕ್ಕಾ ಒಂದು ಪಿ ಡಿ ಎ ಪ್ರಾಬ್ಲಮ್ ಬಂದೇ ಬರುತ್ತೆ. ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಓಕೆನಾ. ಲೆಟ್ ಸ್ಟಾರ್ಟ್ ಸೊಲ್ಯೂಷನ್. ಇಲ್ಲಿ ಕ್ವೆಶನ್ ಏನು ಕೊಟ್ಟಿದ್ದಾರೆ, obtain an PDA to accept the language L equals string such that string belongs to A, B whole star and number of A's of strings is greater than number of B's of strings. ಇದು ಕ್ವೆಶನ್ ಅಲ್ವಾ ಅವ್ರು ಕೊಟ್ಟಿರೋದು. ಏನು ಕ್ವೆಶನ್ ಇದೆ ಇಲ್ಲಿ, ಸ್ಟ್ರಿಂಗ್ ಏನಿದೆ A, B ಹೋಲ್ ಸ್ಟಾರ್ ಇದೆ, ವಿಚ್ ಮೀನ್ಸ್ ಸ್ಟಾರ್ ಅಂದರೆ ಏನು ಹೇಳಿ, 0 ಆರ್ ಮೋರ್ ಅಲ್ವಾ. ಸೊ ಎ ಬಿ ಹೋಲ್ ಸ್ಟಾರ್ ಅಂದರೆ ಏನಾಗುತ್ತೆ, ಎನಿ ನಂಬರ್ ಆಫ್ 0 ಆರ್ ಎನಿ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಇರ್ಬೋದು. ಓಕೆನಾ. ಇಟ್ ಮೇ ಬಿ 0 ಆರ್ ಮೋರ್. ಆ್ಯಂಡ್ ಇಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಎಸು ನಂಬರ್ ಆಫ್ ಬೀಸ್ಗಿಂತ ಜಾಸ್ತಿ ಇರಬೇಕು. ಸೊ ಎ ನಂಬರ್ ಬಂದ್ಬಿಟ್ಟು ಬಿಗಿನ್ನ ಜಾಸ್ತಿ ಇರಬೇಕು, ಇದು ಕಂಡೀಷನ್. ಓಕೆನಾ. ಇದ್ರ ಮೇಲೆ ಒಂದು ಲ್ಯಾಂಗ್ವೇಜ್ ಬರ್ಕೊಳ್ಳೋಣ ಹೆಂಗಿರುತ್ತೆ ಅಂತ ನೋಡಿ. ನಂಬರ್ ಆಫ್ ಎಸ್ ಜಾಸ್ತಿ ಇರಬೇಕು ಅಂದರೆ ಎ ಬಿ ಆರ್ ಎ ಬಿ ಬಿ ಆರ್ ಎ ಬಿ ಎ. ದಿಸ್ ಆರ್ ಆಲ್ ದ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಅಲ್ವಾ. ಇದನ್ನ ಇಟ್ಕೊಂಡು ನಾವಿವಾಗ ಫಸ್ಟು ಈ ಪಿ ಡಿ ಎ ಪ್ರಾಬ್ಲಮಲ್ಲಿ ಏನೇನು ಬರಿಬೇಕು ಅಂದರೆ ಟ್ರಾನ್ಸಿಷನ್ ಸ್ಟೇಟ್ ಬರಿಬೇಕು ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮ್ ಬರಿಬೇಕು. ಓಕೆನಾ. ಇವೆರಡನ್ನು ಬರಿಬೇಕಾಗತ್ತೆ, ಬರೆಯೋಣ. ಆ್ಯಂಡ್ ಫಸ್ಟು ಯಾವ್ಯಾವ ಕಾಂಪೊನೆಂಟ್ಸ್ ಇದೆ ಅಂತ ಬರ್ಕೊಳ್ಳೋಣ. ಕ್ಯೂ ನಾಟ್, ಡೆಲ್ಟಾ, ಆಲ್ಫಾಬೆಟ್, ಟೋ, ಝೆಡ್ ನಾಟ್, ಎಫ್. ದಿಸ್ ಆರ್ ಆಲ್ ದ 7 ಕಾಂಪೊನೆಂಟ್ಸ್ ಇನ್ ಪಿ ಡಿ ಎ. ಇದನ್ನು ಆಲ್ರೆಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇದ್ರ ಮೀನಿಂಗ್ ಏನು ಅನ್ನೋದನ್ನ. ನೀವು ಇನ್ನೂ ಆ ವಿಡಿಯೋನ ವಾಚ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಓಕೆನಾ. ಲೆಟ್ ಸ್ಟಾರ್ಟ್. ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರೆಯೋದು, ಟ್ರಾನ್ಸಿಷನ್ ಫಂಕ್ಷನು ನೋಡಿ, ದಿಸ್ ಇಸ್ ದ ಸಿಂಬಲ್. ಸ್ಟೇಟ್ ಬರಿಬೇಕು, ಇನ್ಪುಟ್ ವ್ಯಾಲ್ಯೂ ಬರಿಬೇಕು, ಟಾಪ್ ವ್ಯಾಲ್ಯೂ ಆಫ್ ಸ್ಟ್ಯಾಕ್ನ ಬರ್ಕೋಬೇಕು, ಈಕ್ವಲ್ಸ್ ಟು ಸ್ಟೇಟ್ ಚೇಂಜ್ ಆದರೆ ಬೇರೆ ಸ್ಟೇಟ್ ಬರಿತೀವಿ, ಇಲ್ಲ ಸ್ಟೇಟ್ ಅದರಲ್ಲೇ ಇದ್ದರೆ ಅದೇ ಸ್ಟೇಟ್ನ ಬರಿತೀವಿ. ಪಾಪ್ ಆರ್ ಪುಷ್. ಈ ಪಾಪ್ ಪುಷ್ ಆಪರೇಷನ್ ಅಂದರೆ ಏನಂತ ಗೊತ್ತಲ್ವಾ ಆಲ್ರೆಡಿ. ಓಕೆನಾ. ಪಾಪ್ ಅಂದರೆ ಏನು ಮಾಡಬೇಕು, ಸ್ಟ್ಯಾಕಿಂದ ವ್ಯಾಲ್ಯೂನ ರಿಮೂವ್ ಮಾಡಬೇಕು. ಪುಷ್ ಅಂದರೆ ಏನು ಮಾಡಬೇಕು, ವ್ಯಾಲ್ಯೂನ ಸ್ಟ್ಯಾಕಿಗೆ ಹಾಕಬೇಕು. ಓಕೆನಾ. ಲೆಟ್ ಸ್ಟಾರ್ಟ್. ಫಸ್ಟ್ ಕ್ಯೂ ನಾಟ್ ಇನಿಷಿಯಲ್ ಸ್ಟೇಟಲ್ಲಿರುತ್ತೆ. ಇನಿಷಿಯಲ್ ಸ್ಟೇಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿರುತ್ತೆ, ಝೆಡ್ ನಾಟ್ ಇರುತ್ತೆ.
ಇದು ಡಿಫಾಲ್ಟ್ ಕಂಡೀಷನ್. ಮತ್ತೆ ಏನಕ್ಕೆ ಝೆಡ್ ನಾಟ್ ಬಂತು ಅಂತ ಕೇಳಬೇಡಿ. ಸ್ಟ್ಯಾಕಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ವ್ಯಾಲ್ಯೂ ಝೆಡ್ ನಾಟ್ ಇರುತ್ತೆ. ಓಕೆನಾ. ಇನ್ಪುಟ್ ವ್ಯಾಲ್ಯೂ ಎ ಎನ್ಕೌಂಟರ್ ಆದಾಗ ಏನು ಮಾಡಬೇಕು? ಇನ್ಪುಟ್ ವ್ಯಾಲ್ಯೂ ಏನು ಎ ಎನ್ಕೌಂಟರ್ ಆದಾಗ ಪುಷ್ ಮಾಡಬೇಕಾ ಪಾಪ್ ಮಾಡಬೇಕಾ? ಪುಷ್ ಮಾಡಬೇಕು, ಬಿಕಾಸ್ ದೇರ್ ವಿಲ್ ಬಿ ಎನಿ ನಂಬರ್ ಆಫ್ ಎಸ್ ಆರ್ ಬೀಸ್ ಅಲ್ವಾ. ಸೊ ಇದನ್ನು ಬರ್ಕೊಳ್ಳೋಣ. ಏನಾಗುತ್ತೆ? ಪುಷ್ ಆಗುತ್ತೆ, ಸ್ಟೇಟ್ ಅದೇ ಇರುತ್ತೆ. ನೆಕ್ಸ್ಟ್ ಸೇಮ್ ಕ್ಯೂ ನಾಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಝೆಡ್ ನಾಟ್ ಇದ್ದು ಬಿ ಎನ್ಕೌಂಟರ್ ಆದರೆ ಏನಾಗುತ್ತೆ? ಪುಷ್ ಆಪರೇಷನ್ ಆಗುತ್ತೆ. ಸೊ ಬಿ ಝೆಡ್ ನಾಟ್, ಬಿಕಾಸ್ ಎನಿ ನಂಬರ್ ಆಫ್ ಬೀಸು ಇರ್ಬೋದು. ಓಕೆನಾ. ನೆಕ್ಸ್ಟ್ ಝೆಡ್ ನಾಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಾದರೂ ಎ ಇತ್ತು ಅಂದ್ಕೊಳ್ಳಿ. ಆವಾಗ ಎ ಎನ್ಕೌಂಟರ್ ಆದರೆ ಏನು ಮಾಡಬೇಕು? ಪುಷ್ ಮಾಡಬೇಕಾ ಪಾಪ್ ಮಾಡಬೇಕಾ? ಅಫ್ಕೋರ್ಸ್ ಪುಷ್ ಮಾಡಬೇಕು, ಬಿಕಾಸ್ 0 ಆರ್ ಮೋರ್ ನಂಬರ್ ಆಫ್ ಎಸ್ ಇರ್ಬೋದು. ಎ ಆಗುತ್ತೆ. ನೆಕ್ಸ್ಟ್ ಕ್ಯೂ ನಾಟ್ ಕೊಮ್ಮ ಬಿ ಟಾಪ್ ಆಫ್ ದಿ ಸ್ಟ್ಯಾಕ್ ಇದೆ, ಇನ್ಪುಟ್ ಬಿ ಎನ್ಕೌಂಟರ್ ಆಗುತ್ತೆ. ಅವಾಗ ಏನು ಮಾಡಬೇಕು? ಪುಷ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಕ್ಯೂ ನಾಟ್ ಇನಿಷಿಯಲ್ ಸ್ಟೇಟ್ ಚೇಂಜ್ ಆಗಿಲ್ಲ. ಟಾಪ್ ಆಫ್ ದಿ ಸ್ಟ್ಯಾಕು ಬಿ ಇರುತ್ತೆ, ಇನ್ಪುಟ್ಟು ಎ ಎನ್ಕೌಂಟರ್ ಆಗುತ್ತೆ. ಅವಾಗ ಏನು ಮಾಡಬೇಕು? ಪುಷ್ ಮಾಡಬೇಕಾ ಪಾಪ್ ಮಾಡಬೇಕಾ? ಅವ್ರು ಏನು ಕೊಟ್ಟಿದ್ದಾರೆ? ಎಸ್ ನಂಬರು ಬಿಗಿಂತ ಜಾಸ್ತಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಎ ಶುಡ್ ಬಿ ನಾಟ್ ಈಕ್ವಲ್ಸ್ ಟು ಬಿ ಅಂತ. ಸೊ ಅವಾಗ ಏನು ಮಾಡಬೇಕು? ಎ ಎನ್ಕೌಂಟರ್ ಆದಾಗ ಪಾಪ್ ಮಾಡಬೇಕು. ಪಾಪ್ ಮಾಡಿದ್ರೆ ಏನಾಗುತ್ತೆ? ಎಪ್ಸಿಲಾನ್. ನೆಕ್ಸ್ಟ್ ನೋಡಿ, ಕ್ಯೂ ನಾಟ್ ಕೊಮ್ಮ ಸೇಮ್ ಏನಾದರೂ ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಎ ಇದ್ರೆ ಏನು ಮಾಡಬೇಕು? ಬಿ ಎನ್ಕೌಂಟರ್ ಆದರೆ ಎ ಶುಡ್ ನಾಟ್ ಬಿ ಈಕ್ವಲ್ಸ್ ಟು ಬಿ ಆಗಿರಬೇಕು. ಸೊ ಏನು ಮಾಡ್ತೀವಿ? ಪಾಪ್ ಮಾಡ್ತೀವಿ. ಇವಾಗ ಇದರಲ್ಲಿ ಏನು ಕಂಡೀಷನ್ ಕೊಟ್ಟಿದ್ದಾರೆ? ನಂಬರ್ ಆಫ್ ಎಸು ನಂಬರ್ ಆಫ್ ಬೀಸ್ಗಿಂತ ಜಾಸ್ತಿ ಇರಬೇಕು. ಸೊ ಇನ್ನೊಂದು ಕಂಡೀಷನ್ನ ಬರ್ಕೊಳ್ಳೋಣ. ಝೆಡ್ ನಾಟ್ ಎಪ್ಸಿಲಾನ್ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ರೆ ಏನು ಮಾಡಬೇಕು? ಸ್ಟೇಟ್ನ ಚೇಂಜ್ ಮಾಡಬೇಕಂದ್ರೆ ಫೈನಲ್ ಸ್ಟೇಟಿಗೆ ಹೋಗಬೇಕು. ಓಕೆನಾ. ಎ ವ್ಯಾಲ್ಯೂ ರಿಟರ್ನ್ ಮಾಡಬೇಕು, ವಿಚ್ ಮೀನ್ಸ್ ಇವಾಗ ನಮಗೆ ನಂಬರ್ ಆಫ್ ಎಸ್ ಜಾಸ್ತಿ ಇರಬೇಕು. ಸೊ 1 ಎಕ್ಸ್ಟ್ರಾ ಎನ ಸ್ಟ್ಯಾಕಿಗೆ ಹಾಕೋತಾ ಇದ್ದೀವಿ. ಓಕೆನಾ. ಇದು ಟ್ರಾನ್ಸಿಷನ್ ಫಂಕ್ಷನ್. ಇವಾಗ ಟ್ರಾನ್ಸಿಷನ್ ಫಂಕ್ಷನ್ಗೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟ್ ಇನಿಷಿಯಲ್ ಸ್ಟೇಟ್ ಯಾವುದು? ಕ್ಯೂ ನಾಟ್ ಇಸ್ ದ ಇನಿಷಿಯಲ್ ಸ್ಟೇಟ್. ನೋಡಿ, ಕ್ಯೂ ನಾಟ್ ಇಸ್ ದ ಇನಿಷಿಯಲ್ ಸ್ಟೇಟ್. ಇನಿಷಿಯಲ್ ಸ್ಟೇಟಿಗೆ ಆರೋ ಮಾರ್ಕ್ ಮರಿಬೇಡಿ. ಫೈನಲ್ ಸ್ಟೇಟ್ ಯಾವುದು? Q1. Q1 is the final state. Initial state. On input A, top of the stack Z0 ಏನು ಬರುತ್ತೆ? ಪುಷ್ ಆಗುತ್ತೆ. ಸೊ ಎ Z0 ಅಲ್ವಾ. ನೆಕ್ಸ್ಟ್ ನೋಡಿ, ಬಿ ಇದನ್ನು ಸಪ್ರೇಟಾಗಿ ಸೆಲ್ಫಾಗಿ ಬರೆಯೋದನ್ನ ನಾನು ಇಲ್ಲಿ ಲೈನಾಗಿ ಬರೀತಾ ಇದ್ದೀನಿ ಅಷ್ಟೇ, ನಿಮಗೆ ಅರ್ಥ ಆಗುತ್ತೆ ಅಂತ. ಬಿ ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಇರುವಾಗ ಏನಾಗುತ್ತೆ? ಪುಷ್ ಆಗುತ್ತೆ. ಸೊ ಬಿ Z0. ನೆಕ್ಸ್ಟ್ ನೋಡಿ, ಎ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇರಬೇಕಾದ್ರೆ ಪುಷ್ ಆಗಿ ಎ ಆಗುತ್ತೆ. ನೆಕ್ಸ್ಟ್ ಬಿ ಪುಷ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕು ಬಿ ಇದ್ದು ಇನ್ಪುಟ್ ಎ ಇದ್ರೆ ಏನಾಗುತ್ತೆ? ಪಾಪ್ ಆಗುತ್ತೆ. ಸೊ ಎಪ್ಸಿಲಾನ್. ಟಾಪ್ ಆಫ್ ದಿ ಸ್ಟ್ಯಾಕು ಎ ಇದ್ದು ಇನ್ಪುಟ್ ಬಿ ಆದರೆ ಏನಾಗುತ್ತೆ? ಎಪ್ಸಿಲಾನ್. ನೆಕ್ಸ್ಟ್ ನೋಡಿ, ಇಲ್ಲಿ Q1 ಸ್ಟೇಟಿಗೆ ಚೇಂಜ್ ಆಗ್ತಿದೆ. ಆನ್ ಇನ್ಪುಟ್ ಎಪ್ಸಿಲಾನ್ ಕಾಮ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಪುಷ್ ಆಗುತ್ತೆ ಎ. ಓಕೆನಾ. ದಿಸ್ ಇಸ್ ಇದು ಟ್ರಾನ್ಸಿಷನ್ ಡಯಾಗ್ರಾಮ್. ಓಕೆನಾ. ಇವಾಗ 7 ಕಾಂಪೊನೆಂಟ್ಸ್ನ ಬರೆಯೋಣ. ಎಮ್ ಈಕ್ವಲ್ಸ್ ಕ್ಯೂ ಅಂದರೆ ಯಾವ್ಯಾವ ಸ್ಟೇಟ್ ಯೂಸ್ ಮಾಡಿದ್ದೀವಿ? Q0 Q1 Q0. ಇನಿಷಿಯಲ್ ಸ್ಟೇಟ್ ಯಾವುದು? ಇದರಲ್ಲೂ Q0. ಟ್ರಾನ್ಸಿಷನ್ ಫಂಕ್ಷನ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀವಿ, ಆಗಿದೆ. ನೆಕ್ಸ್ಟ್ ಆಲ್ಫಾಬೆಟ್ಸ್ ಯಾವ್ದ್ಯಾವುದು? ಎ ಬಿ. ಟೋ ಅಂದರೆ ಸಿಂಬಲ್ಸ್ ಇಂದ ಸ್ಟ್ಯಾಕ್ ಯಾವ್ಯಾವ ಸಿಂಬಲ್ಸ್ ಯೂಸ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ Z0 ಅಂದರೆ ಇನಿಷಿಯಲ್ ಸಿಂಬಲ್ ಆಫ್ ದಿ ಸ್ಟ್ಯಾಕ್. ಓಕೆನಾ. ಫೈನಲ್ ಸ್ಟೇಟ್ ಯಾವುದು? Q1 ಇಸ್ ದ ಫೈನಲ್ ಸ್ಟೇಟ್. ಓಕೆನಾ. ಕಾಂಪೊನೆಂಟ್ಸ್ ಬರ್ಕೊಳ್ಳೋದು ಅರ್ಥ ಆಯಿತು ಅಲ್ವಾ. PDA ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಕೊಟ್ಟರೆ ಫಸ್ಟ್ ಲಾಜಿಕ್ ಅಪ್ಲೈ ಮಾಡಬೇಕು. ಇಲ್ಲೇನಂದರೆ ನಂಬರ್ ಆಫ್ ಎಸು ನಂಬರ್ ಆಫ್ ಬೀಸು ಈಕ್ವಲ್ ಆಗಂಗಿಲ್ಲ. ನಂಬರ್ ಆಫ್ ಎಸು ಬಿಗಿನ್ನ ಜಾಸ್ತಿ ಇರಬೇಕು. ಸೊ ಒಂದು ಎನ ಎಕ್ಸ್ಟ್ರಾ ಮಾಡ್ಕೋತಾ ಇದ್ದೀವಿ.
ಆ್ಯಂಡ್ ಬೀಸ್ ಮತ್ತು ಏಸ್ ಈಕ್ವಲ್ ಆಗದೆ ಇರೋ ಕಾರಣ ಬಿ ಎನ್ಕೌಂಟರ್ ಆಗಿ ಎ ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಇರಬೇಕಾದ್ರೆ ಪಾಪ್ ಮಾಡ್ತೀವಿ, ಆ್ಯಂಡ್ ಎ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕಲ್ಲಿ ಬಿ ಇರಬೇಕಾದ್ರೆ ಅದನ್ನು ಪಾಪ್ ಮಾಡ್ತೀವಿ. ಇನ್ನೆಲ್ಲ ಕಂಡೀಷನಲ್ಲೂ ಕೂಡ ಪುಷ್ ಮಾಡ್ತೀವಿ ಬಿಕಾಸ್ ದೇ ಆರ್ ಮೆನ್ಷನ್ಡ್ 0 ಆರ್ ಮೋರ್ ನಂಬರ್ ಆಫ್ ಎಸ್ ಆ್ಯಂಡ್ ಬೀಸ್ ಅಂತ. ಓಕೆನಾ? ಪಿ ಡಿ ಎ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ನಿಮಗೆ ಈ ಕ್ವೆಶನಲ್ಲಿ ಅರ್ಥ ಆಗಿದೆ. ಆ್ಯಂಡ್ ಆಲ್ಸೋ ಸಮ್ ಮೋರ್ ಎಕ್ಸಾಂಪಲ್ಸ್ನ ನಾನು ತೊಗೊಂಡು ಸಾಲ್ವ್ ಮಾಡ್ತೀನಿ. ಆವಾಗ ನಿಮಗೆ ಕಂಪ್ಲೀಟ್ ಪಿ ಡಿ ಎ ಹೆಂಗೆ ಸಾಲ್ವ್ ಮಾಡೋದು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ಪಿ ಡಿ ಎಗೆ ಏನಾದರೂ ಕ್ವೆಶನಲ್ಲಿ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೀರಿ ಅಂತ ಕ್ವೆಶನ್ ಕೊಟ್ಟರೆ ಹೆಂಗೆ ಬರೆಯೋದು ಅನ್ನೋದು ಡೌಟ್ ಇರುತ್ತೆ ಅಲ್ವಾ ನಿಮಗೆ? ಅದನ್ನು ಇವಾಗ ಹೇಳ್ಕೊಡ್ತೀನಿ ಹೆಂಗೆ ಬರೆಯೋದು ಅಂತ. ಓಕೆ, ಲೆಟ್ಸ್ ಸಿ. ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ID ಹೆಂಗೆ ಬರೆಯೋದು? ಲೆಟ್ಸ್ ಸಿ. ಫಸ್ಟ್ ಏನು ಮಾಡಬೇಕು, ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರಿಬೇಕಾದ್ರೆ ಎಲ್ಲ ಲೈನಲ್ಲೂ ಈ ಸಿಂಬಲ್ನೇ ಯೂಸ್ ಮಾಡಬೇಕು. ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೆಯೋಕ್ಕೆ ನಮಗೆ ಸ್ಟ್ರಿಂಗ್ ಬೇಕಲ್ವಾ? ಈ ಕ್ವೆಶನಲ್ಲಿ ಪರ್ಟಿಕ್ಯುಲರ್ ಆಗಿ ಅದು ಯಾವ ಸ್ಟ್ರಿಂಗಿಗೆ ನಾವು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರಿಬೇಕಂತ ಕೊಟ್ಟಿದ್ದಾರಾ? ನಾವು ಮೆನ್ಷನ್ ಮಾಡಿಲ್ಲ. ಸೊ ಅವಾಗ ಏನು ಮಾಡಬೇಕು, ನಾವು ಈ ಕಂಡೀಷನ್ನ ಯೂಸ್ ಮಾಡಿಕೊಂಡು ನಾವೇ ಒಂದು ಸ್ಟ್ರಿಂಗ್ನ ಬರ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನಾನು ಈ ಸ್ಟ್ರಿಂಗ್ನ ತಗೊಂಡು ಇದಕ್ಕೆ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರಿತೀನಿ. ನೋಡಿ, ಎ ಫೈನಲಲ್ಲಿ ಏನು ಎನ್ಕೌಂಟರ್ ಆಗಬೇಕು? ಎಪ್ಸಿಲಾನ್ ಎನ್ಕೌಂಟರ್ ಆಗಬೇಕು ಎಲ್ಲದಕ್ಕೂ ಅಷ್ಟೇ. ಓಕೆನಾ? ಫಸ್ಟ್ ಲೆಟ್ ಸ್ಟಾರ್ಟ್ ಹೆಂಗೆ ಬರೆಯೋದು ಅಂತ. ಫಸ್ಟ್ ಸ್ಟೇಟು, ಇನಿಷಿಯಲ್ ಸ್ಟೇಟು ಫಸ್ಟ್ ಇನಿಷಿಯಲಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿರುತ್ತೆ? Z0 ಅಲ್ವಾ? ಈ ವ್ಯಾಲ್ಯೂನ ಬರ್ಕೊಳ್ಳೋಣ, A. ಓಕೆನಾ? ಇವಾಗ ಇದಕ್ಕೆ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೆಯೋಣ. Q0 ಸ್ಟೇಟಲ್ಲೇ ಇರುತ್ತೆ. ಎ ವ್ಯಾಲ್ಯೂ ಎನ್ಕೌಂಟರ್ ಆಗುತ್ತೆ. ಎ ವ್ಯಾಲ್ಯೂ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕು Z0 ಇರಬೇಕಾದ್ರೆ ಏನು ಮಾಡಬೇಕು? ಪುಷ್ ಆಪ್ರೇಷನ್ ಮಾಡಬೇಕು. ಸೊ Z0 ಇದನ್ನು ಯೂಸ್ ಮಾಡಿಕೊಂಡು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಬರೆಯೋದು. ಓಕೆನಾ? ಮಿಕ್ಕಿರೋ ವ್ಯಾಲ್ಯೂಸ್ ಏನು? ಬಿ ಎ ಬರೆಯೋಣ. ನೆಕ್ಸ್ಟ್ Q0, Z0 ಇದೆ, ಬಿ ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದು ಬಿ ಎನ್ಕೌಂಟರ್ ಆದರೆ ಏನು ಮಾಡಬೇಕು? ನೋಡಿ, ಇಲ್ಲಿದೆ ನೋಡಿ. ಏನು ಮಾಡಬೇಕು? ಅವಾಗ ಪಾಪ್ ಮಾಡಬೇಕಾಗತ್ತೆ. ಸೊ ಎ ಪಾಪ್ ಆಗುತ್ತೆ. ಸೊ Z0 ಟಾಪ್ ಆಫ್ ದಿ ಸ್ಟ್ಯಾಕಿಗಾಗುತ್ತೆ. ನೆಕ್ಸ್ಟ್ Q0, ಎ ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ? Z0 ಇದೆ. ಅವಾಗ ಏನು ಮಾಡಬೇಕು? ಪುಷ್ ಮಾಡಬೇಕು. ಸೊ ಎ ಪುಷ್ ಮಾಡಿದ್ರೆ Z0. ನೆಕ್ಸ್ಟ್ Q0, ಬಿ ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ? ಎ ಇದೆ. ಅವಾಗ ಏನು ಮಾಡಬೇಕು ನಾವು? ಬಿ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದಾಗ ಪಾಪ್ ಆಪರೇಷನ್ ಮಾಡಬೇಕು. ಸೊ ಎ ಪಾಪ್ ಆಗುತ್ತೆ, Z0 ಇರುತ್ತೆ. ನೆಕ್ಸ್ಟ್ Q0, ಇನ್ಪುಟ್ ಎ ಬರುತ್ತೆ. ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಇರುತ್ತೆ. ಅವಾಗ ಏನು ಮಾಡಬೇಕು? ಪುಷ್ ಆಪರೇಷನ್ ಮಾಡಬೇಕು. ಸೊ Z0. ನೆಕ್ಸ್ಟ್ ಇದು ಕಂಪ್ಲೀಟ್ ಆದಮೇಲೆ ಏನು ತಗೋಬೇಕು? ಎಪ್ಸಿಲಾನ್ ಎನ್ಕೌಂಟರ್ ಆದಾಗ ಸ್ಟೇಟ್ ಏನಾಗುತ್ತೆ? Q0 ಇಂದ Q1ಗೆ ಚೇಂಜ್ ಆಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಟಾಪ್ ಆಫ್ ದಿ ಸ್ಟ್ಯಾಕ್ ಏನು ಮಿಗುತ್ತೆ? ಎ. ಓಕೆನಾ? ದಿಸ್ ಈಸ್ ದ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್. ಇಫ್ ಏನಾದರೂ ಅವರು ಕ್ವೆಶನಲ್ಲಿ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೀರಿ ಅಂತ ಮೆನ್ಷನ್ ಮಾಡಿದ್ರೆ ಅಷ್ಟೇ ಇದನ್ನು ಬರಿಬೇಕು, ಇಲ್ಲಾಂದರೆ ಇಷ್ಟೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗಿರೋದು. ಓಕೆನಾ? ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನಾನು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೆಯೋದನ್ನ ಮತ್ತೆ ಹೇಳ್ಕೊಡಲ್ಲ, ಯಾಕಂದರೆ ಇದನ್ನ ಏನಾದರೂ ಮೆನ್ಷನ್ ಮಾಡಿದ್ರೆ ಬರಿಬೇಕಾಗತ್ತೆ. ಲಾಸ್ಟಲ್ಲಿ ಏನಾದರೂ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ ಇದನ್ನು ಮತ್ತೆ ಹೇಳ್ಕೊಡ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಈ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರ್ಕೊಳ್ಳೋದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ದಟ್ ನಾನು ಇನ್ನೊಂದು ಕ್ವೆಶನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲೂ PDA ಮೇಲೆ ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡು ಸಾಲ್ವ್ ಮಾಡ್ತೀನಿ. ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡಿದ್ದೀನಿ, ಇದನ್ನು ಡೆಪ್ತಾಗಿ ಸಾಲ್ವ್ ಮಾಡ್ತೀನಿ. ನೋಡಿ, ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ನೀವು ಒಂದು ಸತಿ ಮೆಥಡ್ ಅರ್ಥ ಮಾಡ್ಕೊಂಬಿಟ್ರೆ ಯಾವುದೇ ಪ್ರಾಬ್ಲಮ್ ಬಂದರೂ ಅದಕ್ಕೆ ಆ ಮೆಥಡ್ ಅಪ್ಲೈ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ಸ್ಟಾರ್ಟ್ ಮಾಡೋಣ. ಇಲ್ಲಿ ಕ್ವೆಶನ್ ಏನಿದೆ, ಕನ್ಸ್ಟ್ರಕ್ಟ್ PDA ಫಾರ್ ದ ಲ್ಯಾಂಗ್ವೇಜ್ L equals A power n, B power n, n greater than or equals to 1. ಅವರು ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. A should be followed by B. ಓಕೆನಾ? ಇಲ್ಲಿ A power n, B power n ಅಂತ ಕೊಟ್ಟಿದ್ದಾರೆ. n ವ್ಯಾಲ್ಯೂ ಏನು? n is greater than or equals to 1. ಓಕೆನಾ? ವಿಚ್ ಮೀನ್ಸ್ ನಂಬರ್ ಆಫ್ A's
ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಬೀಸ್. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಆ ಕಂಡೀಷನ್ ಅರ್ಥ ಆಗುತ್ತೆ ಅಲ್ವಾ. ಇವಾಗ ನೋಡಿ ಎನ್ ವ್ಯಾಲ್ಯೂ ಏನಾದರೂ ನಾವು 1 ಅಂತ ಅಪ್ಲೈ ಮಾಡಿದ್ರೆ ಎ 1 ಆಗುತ್ತೆ, ಬಿನೂ ಕೂಡ 1 ಆಗುತ್ತೆ. ಇಫ್ ಏನಾದರೂ ಎನ್ ವ್ಯಾಲ್ಯೂನ 2 ಅಂತ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, 2 A's ಬರುತ್ತೆ, 2 B's ಬರುತ್ತೆ. ಓಕೆನಾ. ಇದಕ್ಕೆ ಲ್ಯಾಂಗ್ವೇಜ್ ಬರ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡಿ, ಎ ಬಿ ಬರಿಬೋದು, ಎ ಬಿ ಬಿ ಬರಿಬೋದು, ಆರ್ ಎ ಬಿ 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 ಬರಿಬೋದು. ಓಕೆನಾ. ಇವಾಗ ಲ್ಯಾಂಗ್ವೇಜ್ ಹೆಂಗೆ ಬರ್ಕೊಳ್ಳೋದು ಈ ಕ್ವೆಶನ್ಗೆ ಅಂತ ಗೊತ್ತಾಯ್ತಲ್ವಾ. ಇವಾಗ ಫಸ್ಟು ನಾನು ಇದರಲ್ಲಿ ಹೆಂಗೆ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಇನಿಷಿಯಲಿ ಎ ಎನ್ಕೌಂಟರ್ ಆದಾಗ ನಾವು ಸ್ಟ್ಯಾಕಿಗೆ ಏನು ಮಾಡಬೇಕು, ಪುಷ್ ಮಾಡಬೇಕಾ ಪಾಪ್ ಮಾಡಬೇಕಾ. ಎ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಪುಷ್ ಮಾಡಬೇಕು. ಸೊ ಅದನ್ನು ಬರೆಯೋಣ. ವೆನ್ ಎ ಎನ್ಕೌಂಟರ್ಸ್ ಪುಷ್ ಇಂಟು ಸ್ಟ್ಯಾಕ್ ಅಲ್ವಾ. ಬಿಕಾಸ್ ಅವ್ರು ಕೊಟ್ಟಿದ್ದಾರೆ ಎ ಈಸ್ ಫಾಲೋಡ್ ಬೈ ಬಿ ಅಂತ. ಸೊ ಫಸ್ಟ್ ಎ ಎನ್ಕೌಂಟರ್ ಆಗುತ್ತೆ. ಸೊ ಎ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಸ್ಟ್ಯಾಕಿಗೆ ಪುಷ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಎ ಎನ್ಕೌಂಟರ್ ಆದಮೇಲೆ ಏನು ಎನ್ಕೌಂಟರ್ ಆಗುತ್ತೆ, ಬಿ ಎನ್ಕೌಂಟರ್ ಆಗುತ್ತೆ. ವೆನ್ ಬಿ ಎನ್ಕೌಂಟರ್ ಏನು ಮಾಡಬೇಕು, ಫಸ್ಟು ಸ್ಟೇಟ್ನ ಚೇಂಜ್ ಮಾಡಬೇಕು. ಚೇಂಜ್ ದ ಸ್ಟೇಟ್. ಬೇರೆ ಇನ್ಪುಟ್ಟು ಎನ್ಕೌಂಟರ್ ಆದಾಗ ಸ್ಟೇಟ್ನ ಚೇಂಜ್ ಮಾಡಬೇಕು. ಅದಾದಮೇಲೆ ಇವಾಗ ಪುಷ್ ಮಾಡಬೇಕಾ ಪಾಪ್ ಮಾಡಬೇಕಾ ಅಂತ ನೋಡಿದ್ರೆ ನೋಡಿ, ನಂಬರ್ ಆಫ್ ಎ ಶುಡ್ ಬಿ ಈಕ್ವಲ್ಸ್ ಟು ನಂಬರ್ ಆಫ್ ಬೀಸ್ ಅಲ್ವಾ. ಸೊ 1 ಬಿ ಎನ್ಕೌಂಟರ್ ಆದಾಗ 1 ಎನ ಪಾಪ್ ಮಾಡಬೇಕಾಗತ್ತೆ. ಓಕೆನಾ. ಪಾಪ್ 1 ಎ ಫಾರ್ ಸಿಂಗಲ್ ಬಿ. ಓಕೆನಾ. ಸ್ಟೆಪ್ 3, ಫಾಲೋ ಸ್ಟೆಪ್ 2 ಅಂಟಿಲ್ ಯು ಗೆಟ್ ಎಪ್ಸಲೋನ್ ಅಂದರೆ ಎಂಟಿ ಸ್ಟ್ಯಾಕ್. ಓಕೆನಾ. ಸ್ಟ್ಯಾಕ್ ಎಂಟಿ ಆಗೋವರೆಗೂ ಈ ಸ್ಟೆಪ್ 2ನ ಕಂಟಿನ್ಯೂಸ್ ಆಗಿ ನಾವು ಮಾಡ್ತಿರ್ಬೇಕು. ವಿಚ್ ಮೀನ್ಸ್ 1 ಎ ಬಂದಿದೆ ಅಂದರೆ ಅದಕ್ಕೆ 1 ಬಿ ಬಂದ್ಬಿಟ್ಟು ಎನ ಪಾಪ್ ಮಾಡಬೇಕು. ಕಂಪ್ಯಾರಿಸನ್ 1 ಎಗೆ 1 ಬಿ ಪಾಪ್ ಮಾಡಬೇಕು. ಇಫ್ ಇನ್ ಕೇಸ್ ಇಲ್ಲೇನಾದರೂ ಎ ಪವರ್ ಎನ್ ಬಿ ಪವರ್ 2 ಎನ್ ಅಂತ ಕೊಟ್ಟಿದ್ರು ಅಂದ್ಕೊಳ್ಳಿ, ಆವಾಗ ಏನು ಮಾಡಬೇಕು, 1 ಎ ಬಂದಾಗ 2 ಎನ ಪುಷ್ ಮಾಡ್ಕೋಬೇಕಾಗತ್ತೆ. ಆವಾಗ ಈಕ್ವಲ್ಸ್ ಟು 2 ಬಿ ಆಗುತ್ತೆ ಅಲ್ವಾ. ಆವಾಗ ಪಾಪ್ ಮಾಡಿಕೊಂಡ್ರೆ ನಿಮಗೆ ಕನ್ವರ್ಷನ್ ಹೆಂಗೆ ಮಾಡ್ಕೊಳ್ಳೋದು, ಕಂಪ್ಯಾರಿಸನ್ ಹೆಂಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ನೀವು ಲಾಜಿಕಲಿ ಥಿಂಕ್ ಮಾಡಬೇಕು. ಎ ಪವರ್ ಎನ್ ಬಿ ಪವರ್ ಎನ್ ಅಂತ ಬಂದಿದೆ ಅಂದರೆ ನಂಬರ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಬೀಸ್ ಅಂತ. ಸೊ 1 ಎ ಎನ್ಕೌಂಟರ್ ಆಗಿರುತ್ತೆ. ನೆಕ್ಸ್ಟ್ ಏನಾದರೂ 1 ಬಿ ಎನ್ಕೌಂಟರ್ ಆದರೆ 1 ಎನ ಪಾಪ್ ಮಾಡಬೇಕು. ಓಕೆನಾ. ಇಷ್ಟು ನಿಮಗೆ ಅರ್ಥ ಆಗಿದೆಯಾ. ಇವಾಗ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಸಾಲ್ವ್ ಮಾಡೋಣ. ಟ್ರಾನ್ಸಿಷನ್ ಫಂಕ್ಷನ್ನ ಬರೆಯೋಣ. ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರ್ಕೊಳ್ಳೋದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ತುಂಬ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಇವಾಗ ನಿಮಗೆ ಟ್ರಾನ್ಸಿಷನ್ ಫಂಕ್ಷನ್ ಹಂಗೆ ಕಂಡೀಷನ್ ಬರೆಯೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿ ಬರೆಯೋಣ, ಆವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಇವಾಗ ಇದರಲ್ಲಿ ಈ ಸ್ಟ್ರಿಂಗ್ನ ಕನ್ಸಿಡರ್ ಮಾಡ್ತೀನಿ ನಾನು, ಎ ಬಿ ಬಿನ. ನೀವು ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು, ಬಟ್ ಇಟ್ ಶುಡ್ ಸ್ಯಾಟಿಸ್ಫೈ ದ ಕಂಡೀಷನ್. ಓಕೆನಾ. ಇವಾಗ ನಾನು ಇದನ್ನು ಕನ್ಸಿಡರ್ ಮಾಡ್ತೀನಿ, ಎ ಬಿ ಬಿ. ಲಾಸ್ಟಲ್ಲಿ ಏನು ಎನ್ಕೌಂಟರ್ ಆಗುತ್ತೆ, ಎಂಟಿ ಸ್ಟ್ಯಾಕ್ ಎನ್ಕೌಂಟರ್ ಆಗುತ್ತೆ. ಅದನ್ನು ಬರ್ಕೊಂಡಿದ್ದೀನಿ. ಲೆಟ್ ಸ್ಟಾರ್ಟ್. ಟ್ರಾನ್ಸಿಷನ್ ಸಿಂಬಲ್ ಫಸ್ಟ್ ಯಾವ ಸ್ಟೇಟಲ್ಲಿ ಇರುತ್ತೆ, ನಮ್ಮದು ಇನಿಷಿಯಲಿ Q0 ಸ್ಟೇಟಲ್ಲಿ ಇರುತ್ತೆ. ಯಾವ ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ, ಎ ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಇನಿಷಿಯಲಿ ಏನಿರುತ್ತೆ, ಟಾಪ್ ಆಫ್ ದಿ ಸ್ಟ್ಯಾಕು ಇನಿಷಿಯಲ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕು Z0 ಇರುತ್ತೆ. ಸೊ Z0 ಈಕ್ವಲ್ಸ್ ಟು, ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಇದ್ದು ಎ ಎನ್ಕೌಂಟರ್ ಆದರೆ ಏನು ಮಾಡಬೇಕು, ಫಸ್ಟ್ ವೆನ್ ಎ ಎನ್ಕೌಂಟರ್ಸ್ ಪುಷ್ ಇಂಟು ಸ್ಟ್ಯಾಕ್ ಅಂದರೆ ಎನ ಸ್ಟ್ಯಾಕಿಗೆ ಪುಷ್ ಮಾಡಬೇಕು. ಸೊ ಎನ ಸ್ಟ್ಯಾಕಿಗೆ ಪುಷ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ಸ್ಟೇಟ್ ಸೇಮ್ ಇರುತ್ತಾ, Q0. ಎ ಇಲ್ಲಿಗೆ ಪುಷ್ ಆದರೆ ಎ Z0. ಓಕೆನಾ. ಈ ಸ್ಟೆಪ್ ಗೊತ್ತಾಯ್ತಾ. ನೆಕ್ಸ್ಟ್ ಏನು ಸಿಂಬಲ್ ಎನ್ಕೌಂಟರ್ ಆಗ್ತಿದೆ, ಮತ್ತೆ ಏನೇ ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಇವಾಗ ಏನು ಮಾಡಬೇಕು, ಏನೇ ಎನ್ಕೌಂಟರ್ ಆದರೆ ಏನು ಮಾಡಬೇಕು, ಬರೀ ಏನೇ ಎನ್ಕೌಂಟರ್ ಆಗಬೇಕಾದ್ರೆ ಪುಷ್ ಮಾಡಬೇಕು. ಸೊ ಪುಷ್ ಮಾಡ್ತೀನಿ. ಆವಾಗ ಸ್ಟ್ಯಾಕಲ್ಲಿ ಏನು ಬರುತ್ತೆ, ಎ
ಎ ಪುಷ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ಬಿ ಎನ್ಕೌಂಟರ್ ಆಗ್ತಿದೆ. ಬಿ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಫಸ್ಟು ಚೇಂಜ್ ದ ಸ್ಟೇಟ್, ಅಂದರೆ ಸ್ಟೇಟ್ನ ಚೇಂಜ್ ಮಾಡಬೇಕಾಗತ್ತೆ. ಇವಾಗ Q0 ಸ್ಟೇಟ್ ಇರುತ್ತೆ ಇಲ್ಲಿ, ಇಲ್ಲಿಗೆ Q1 ಸ್ಟೇಟಿಗೆ ಚೇಂಜ್ ಮಾಡ್ತೀವಿ. ಇನ್ಪುಟ್ ಯಾವ್ದು ಎನ್ಕೌಂಟರ್ ಆಗ್ತಾ ಇರೋದು, ಬಿ. ಟಾಪ್ ಆಫ್ ದಿ ಸ್ಟ್ಯಾಕ್ ಯಾವುದಿದೆ, ಎ ಇದೆ. ಇನ್ನೊಂದು ಎ ಬಂದಿದೆ ನೋಡಿ ಇಲ್ಲಿ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಸೊ ಇವಾಗ ನೋಡಿ, ವೆನ್ ಬಿ ಎನ್ಕೌಂಟರ್ಸ್ ಚೇಂಜ್ ದ ಸ್ಟೇಟ್ ಪಾಪ್ 1A ಫಾರ್ ಸಿಂಗಲ್ ಬಿ, ಅಂದರೆ ಸ್ಟೇಟ್ನ ಚೇಂಜ್ ಮಾಡಬೇಕು ಮತ್ತು ಒಂದು ಎನ ಪಾಪ್ ಮಾಡಬೇಕು 1Bಗೆ. ಸೊ 1A ನಾವು ಪಾಪ್ ಮಾಡ್ತೀವಿ, ಆವಾಗ ಏನಾಗುತ್ತೆ, ಎಪ್ಸಲೋನ್ ಆಗುತ್ತೆ. ನೆಕ್ಸ್ಟ್ Q1 ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಅಗೇನ್ ಯಾವುದು ಎನ್ಕೌಂಟರ್ ಆಗ್ತಿದೆ, ಬಿ ಎನ್ಕೌಂಟರ್ ಆಗ್ತಿದೆ. ಇವಾಗ ಸ್ಟ್ಯಾಕ್ ಸೇಮ್ ಇರುತ್ತೆ, 1Bಗೆ 1Aನ ಪಾಪ್ ಮಾಡ್ತೀವಿ, ಆವಾಗ ಎಪ್ಸಿಲಾನ್ ಬರುತ್ತೆ. ಇಲ್ಲಿ ಬಿ ಎನ್ಕೌಂಟರ್ ಆದಾಗ ಸ್ಟೇಟ್ ಚೇಂಜ್ ಆಗಲ್ವಾ ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಆಲ್ರೆಡಿ ಇನ್ಪುಟ್ ಬಿ ಬಂದ್ಬಿಟ್ಟಿದೆ. ಯಾವಾಗ ಬಿ ಹೊಸದಾಗಿ ಎನ್ಕೌಂಟರ್ ಆಗುತ್ತೆ, ಅಂದರೆ ನೀವು ಇನ್ಪುಟ್ ಎನ್ಕೌಂಟರ್ ಆಗುತ್ತೆ, ಅವಾಗ ಮಾತ್ರ ಸ್ಟೇಟ್ನ ಚೇಂಜ್ ಮಾಡಬೇಕು. ಇಲ್ಲಿ ಆಲ್ರೆಡಿ ನಾವು ಸ್ಟೇಟ್ನ ಚೇಂಜ್ ಮಾಡಿದ್ದೀವಿ, ಬಿ ಹೊಸದಾಗಿ ಎನ್ಕೌಂಟರ್ ಆಗ್ತಿಲ್ಲ, ಮೊದಲೇ ಎನ್ಕೌಂಟರ್ ಆಗಿದೆ. ಸೊ ಸ್ಟೇಟ್ನ ಚೇಂಜ್ ಮಾಡ್ತಿಲ್ಲ. ಓಕೆನಾ, ನೀವು ಇನ್ಪುಟ್ ಎನ್ಕೌಂಟರ್ ಆದಾಗ ಮಾತ್ರ ಸ್ಟೇಟ್ನ ಚೇಂಜ್ ಮಾಡಬೇಕು. ನೀವು ಇನ್ಪುಟ್ ಸ್ಟ್ಯಾಕಲ್ಲಿ ಇರೋದು ಇನ್ಪುಟ್ ಬಿಟ್ಟು ಬೇರೆ ಯಾವುದಾದ್ರೂ ನೀವು ಇನ್ಪುಟ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ನಾವು ಸ್ಟೇಟ್ನ Q0ಇಂದ Q1ಗೆ, Q1ಇಂದ Q2ಗೆ ಆ ಥರ ಸ್ಟೇಟ್ನ ಚೇಂಜ್ ಮಾಡಬೇಕಾಗತ್ತೆ. ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಏನಿದೆ, ಎಪ್ಸಿಲಾನ್ ಇದೆ. Q1 ಸ್ಟೇಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಇವಾಗ ಏನು ಎನ್ಕೌಂಟರ್ ಪಾಪ್ ಆಗಿಬಿಟ್ಟಿದೆ, ಇವೇನು ಪಾಪ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಇರೋದೇನು, Z0. ಯಾವ ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ, ಎಪ್ಸಿಲಾನ್. ಇವಾಗ ನೋಡಿ, ಎಪ್ಸಿಲಾನ್ ನೀವು ಇನ್ಪುಟ್ ಅಲ್ವಾ ಎನ್ಕೌಂಟರ್ ಆಗ್ತಾ ಇರೋದು, ಅವಾಗ ಏನು ಮಾಡಬೇಕು, Q1 ಸ್ಟೇಟಿಂದ Q2ಗೆ ಚೇಂಜ್ ಮಾಡಬೇಕು. ಇವಾಗ ಎಪ್ಸಿಲಾನ್ ಎನ್ಕೌಂಟರ್ ಆದರೆ ಏನು ಮಾಡಬೇಕು, ಅಗೇನ್ ಪಾಪ್ ಮಾಡಬೇಕು. ಸೊ Z0 ಪಾಪ್ ಆಗಿಬಿಡುತ್ತೆ. ಸೊ ಲಾಸ್ಟಲ್ಲಿ ಇವಾಗ ಎಂಟಿ ಸ್ಟ್ಯಾಕ್ ಆಯಿತಾ, ಎಲ್ಲನೂ ಪಾಪ್ ಆಗಿಬಿಟ್ಟಿದೆ, ಎಂಟಿ ಆಗಿದೆ. ನೋಡಿ, ಫಾಲೋ ಸ್ಟೆಪ್ 2 ಅಂಟಿಲ್ ಯು ಗೆಟ್ ಎಂಟಿ ಸ್ಟ್ಯಾಕ್. ಗೊತ್ತಾಯ್ತಾ? ಎಂಟಿ ಸ್ಟ್ಯಾಕ್ ಬಂತ, ಇವಾಗ ನಾವು ಸ್ಟೆಪ್ 2ನ ಸ್ಟಾಪ್ ಮಾಡ್ತೀವಿ. ಇಲ್ಲಿಗೆ ಟ್ರಾನ್ಸಿಷನ್ ಫಂಕ್ಷನ್ ಕಂಪ್ಲೀಟ್ ಆಯಿತು ಅಂತ. Z0 ಟಾಪ್ ಆಫ್ ದಿ ಸ್ಟ್ಯಾಕ್ ಇದ್ದು ಎ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಪುಷ್ ಮಾಡಬೇಕು. ಅದೇ ಏನಾದರೂ ಬಿ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದಾಗ ಏನು ಮಾಡಬೇಕು, ಒಂದು ಬಿಗೆ 1Aನ ಪಾಪ್ ಮಾಡಬೇಕು. ಸೊ 1Aಗೆ 1Bನ ಪಾಪ್ ಮಾಡ್ಕೊಂಡು ಹೋದರೆ 3 ನಂಬರ್ ಆಫ್ ಬೀಸ್ಗೆ 3 ನಂಬರ್ ಆಫ್ ಎಸು ಪಾಪ್ ಆಗುತ್ತೆ. ಸೊ ಈಕ್ವಲ್ ಆಗುತ್ತೆ. ಇಫ್ 2 ನಂಬರ್ ಆಫ್ ಎಸ್ ಇದ್ದು 2 ನಂಬರ್ ಆಫ್ ಬಿ ಬಂದರೆ ಅದಕ್ಕೂ ಪಾಪ್ ಮಾಡಿದ್ರೆ ಅವಾಗ ಈಕ್ವಲ್ ಆಗುತ್ತೆ. ಓಕೆನಾ, ಗೊತ್ತಾಯ್ತಲ್ಲ ಇದು ಹೆಂಗೆ ಸಾಲ್ವ್ ಮಾಡೋದು ಅಂತ. ಲಾಸ್ಟಲ್ಲಿ ಎಪ್ಸಿಲಾನ್ ಎನ್ಕೌಂಟರ್ ಆದಾಗ ಸ್ಟ್ಯಾಕು ಎಂಟಿ ಆಗುತ್ತೆ, Z0 ಕೂಡ ಪಾಪ್ ಮಾಡಿಬಿಟ್ಟು. ಓಕೆನಾ, ಟ್ರಾನ್ಸಿಷನ್ ಫಂಕ್ಷನ್ಗೆ ನಾವು ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆಯೋಣ. ಹೆಂಗೆ ಬರೆಯೋದು ಅಂತ ನೋಡೋಣ. ಫಸ್ಟ್ ಇನಿಷಿಯಲ್ ಸ್ಟೇಟ್ ಯಾವುದು, Q0. ಆನ್ ಇನ್ಪುಟ್ ಎ ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಎಲ್ಲಿಗೆ ಹೋಗ್ತಿದೆ, Q0ಗೆ ಹೋಗ್ತಿದೆ. ಸೊ ಸೆಲ್ಫ್ ಇನ್ಪುಟ್ ಎ ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಏನಾಗ್ತಿದೆ, ಪುಷ್ ಆಗ್ತಿದೆ. ಸೊ ಎ Z0. ನೆಕ್ಸ್ಟ್ ಆನ್ ಇನ್ಪುಟ್ ಎ ಟಾಪ್ ಆಫ್ ದಿ ಸ್ಟ್ಯಾಕ್ ಸೇಮ್ ಸ್ಟೇಟ್ Q0 ಪುಷ್ ಆಗ್ತಿದೆ ಅಲ್ವಾ. ಸೊ ಎ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಆದಾಗ ಏನಾಗುತ್ತೆ, ಪುಷ್ ಆಗುತ್ತೆ. ನೆಕ್ಸ್ಟ್ ನೋಡಿ, Q0ಇಂದ Q1ಗೆ ಸ್ಟೇಟ್ ಚೇಂಜ್ ಆಗಿದೆ ಅಲ್ವಾ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಇನ್ಪುಟ್ ಏನಿದೆ, ಬಿ ಇದೆ. ಬಿ ಇನ್ಪುಟ್ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಏನಾಗುತ್ತೆ, ಪಾಪ್ ಆಗುತ್ತೆ. ಸೊ ಎಪ್ಸಿಲಾನ್. ನೆಕ್ಸ್ಟ್ Q1 ಸ್ಟೇಟಿಂದ Q1 ಸ್ಟೇಟಿಗೆ ಹೋಗಿದೆ, ಅಂದರೆ ಸೆಲ್ಫ್ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಇನ್ಪುಟ್ ಏನಿದೆ, ಬಿ ಇದೆ. ಅವಾಗ ಏನಾಗುತ್ತೆ, ಪಾಪ್ ಆಗುತ್ತೆ. ಸೊ ಬಿ ಎ ಎಪ್ಸಿಲಾನ್. ನೆಕ್ಸ್ಟ್ Q1 ಸ್ಟೇಟಿಂದ Q2 ಸ್ಟೇಟಿಗೆ ಹೋಗಿದೆ. ಇನ್ಪುಟ್ ಏನಿದೆ, ಎಪ್ಸಿಲಾನ್. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, Z0. ಇದು ಏನಾಗುತ್ತೆ, ಪಾಪ್ ಆಗುತ್ತೆ. ಸೊ ಎಪ್ಸಿಲಾನ್. ಫೈನಲ್ ಸ್ಟೇಟ್ ಯಾವುದು, Q2 ಇಸ್ ದ ಫೈನಲ್ ಸ್ಟೇಟ್.
ಗೊತ್ತಾಯ್ತಲ್ಲ, ಇದು ಟ್ರಾನ್ಸಿಷನ್ ಡಯಾಗ್ರಾಮ್, ಇದು ಟ್ರಾನ್ಸಿಷನ್ ಫಂಕ್ಷನ್. ಇದಕ್ಕೆ ನೀವು ಫಾರ್ ಎಕ್ಸಾಂಪಲ್ ಒಂದು ಸ್ಟ್ರಿಂಗ್ನ ಕನ್ಸಿಡರ್ ಮಾಡಿಬಿಟ್ಟು ಹೆಂಗೆ ಮಾಡ್ಬೋದು ಅಂತ ಫಸ್ಟ್ ಸ್ಟೆಪ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಯಾವ ಥರ ಸ್ಟೆಪ್ಸ್ ಅಪ್ಲೈ ಮಾಡ್ಬೋದು ಅಂತ ಆ ಸ್ಟೆಪ್ಸ್ ಪ್ರಕಾರ ಇದನ್ನು ಸಾಲ್ವ್ ಮಾಡಿ. ಓಕೆನಾ. ಇವಾಗ ಇದಕ್ಕೆ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೆಯೋದನ್ನ ತೋರಿಸ್ತೀನಿ, ಬಿಕಾಸ್ ನಿಮಗೆ ಇನ್ನೂ ಅದು ಅರ್ಥ ಆಗಿಲ್ಲ ಫಸ್ಟ್ ಕ್ವಶನಲ್ಲಿ ಸಾಲ್ವ್ ಮಾಡಿರೋದು ಅನ್ನೋ ಕಾರಣಕ್ಕೆ ಮತ್ತೆ ಸಾಲ್ವ್ ಮಾಡ್ತಾ ಇದ್ದೀನಿ. ID ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್. ಓಕೆನಾ. ಇದೇ ಸ್ಟ್ರಿಂಗ್ನ ಕನ್ಸಿಡರ್ ಮಾಡ್ತೀನಿ. ಎ ಬಿ ಬಿ ಎಪ್ಸೊಲಾನ್ ಇದೇ ಸ್ಟ್ರಿಂಗು, ಇಲ್ಲಿರೋ ಸ್ಟ್ರಿಂಗ್ನ ಇಲ್ಲಿಗೂ ಕನ್ಸಿಡರ್ ಮಾಡಿದ್ದೀನಿ ಸೊ ದಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ ಅಂತ. ಫಸ್ಟು ID ಸಿಂಬಲ್ ಏನು? ದಿಸ್ ಇಸ್ ದ ID ಸಿಂಬಲ್. ಓಕೆನಾ. ಫಸ್ಟ್ ಸ್ಟೇಟ್, ಇನಿಷಿಯಲ್ ಸ್ಟೇಟ್ ಯಾವುದು? Q0, ಕೋಮ ಯಾವ ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ? ಎ ಎನ್ಕೌಂಟರ್ ಆಗ್ತಿದೆ. ಫಸ್ಟ್ ಲೈನಲ್ಲಿ ಇಷ್ಟನ್ನು ಬರ್ಕೊಳ್ಳೋಣ. ಎ ಬಿ ಬಿ ಎಪ್ಸೊಲಾನ್ ಆ್ಯಂಡ್ ಟಾಪ್ ಆಫ್ ದಿ ಸ್ಟ್ಯಾಕ್ ಯಾವಾಗಲೂ ಯಾವುದಿರುತ್ತೆ? ಇನಿಷಿಯಲ್ ಆಗಿ Z0. ಇದು ಫಸ್ಟ್ ಲೈನ್. ನೆಕ್ಸ್ಟ್ Q0, ಎ ಎನ್ಕೌಂಟರ್ ಆಗ್ತಿದೆ. ಆವಾಗ ಎ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಇರಬೇಕಾದ್ರೆ ಏನು ಮಾಡಬೇಕು? ನಾವು ಪುಷ್ ಮಾಡಬೇಕು. ಸೊ ಎ ಬಿ ಬಿ ಎಪ್ಸೊಲಾನ್ ಇನ್ನು ಮಿಕ್ಕಿದಂಗೆ ಬರೀತೀನಿ, ಎನ ಪುಷ್ ಮಾಡ್ಕೋತೀನಿ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು? Q0 ಆನ್ ಇನ್ಪುಟ್ ಎ ಏನಾಗ್ತಿದೆ? ಇನ್ಪುಟ್ ಎ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ? ಏನೇ ಇದೆ. ಅವಾಗ ಏನು ಮಾಡಬೇಕು? ನಾವು ಪುಷ್ ಮಾಡಬೇಕು. ಸೊ ಮಿಕ್ಕಿರೋದು ಬಿ ಬಿ ಎಪ್ಸೊಲಾನ್ ಹಂಗೆ ಬರಿತೀನಿ. ಎ Z0 ಪುಷ್ ಮಾಡಿದ್ದೀನಾ? ನೆಕ್ಸ್ಟ್ Q0 ಸ್ಟೇಟು Q1 ಸ್ಟೇಟಿಗೆ ಚೇಂಜ್ ಆಗ್ತಿದೆ. ಯಾವಾಗ? ಬಿ ಎನ್ಕೌಂಟರ್ ಆದಾಗ. ನೋಡಿ, ಬಿ ಎನ್ಕೌಂಟರ್ ಆದಾಗ Q1 ಸ್ಟೇಟಿಗೆ ಚೇಂಜ್ ಆಗ್ತಿದೆ. ಸೊ Q1 ಸ್ಟೇಟ್ ನೋಡಿ, ಬಿ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇರಬೇಕಾದ್ರೆ ಏನು ಮಾಡ್ತೀವಿ ನಾವು? Q0 ಸ್ಟೇಟಿಂದ Q1 ಸ್ಟೇಟಿಗೆ ಚೇಂಜ್ ಮಾಡ್ತೀವಿ. ಸೊ ಅದನ್ನು ಬರ್ಕೊಂಡಿದ್ದೀನಿ. ಸೊ ಬಿ ಎನ್ಕೌಂಟರ್ ಆದಾಗ ಏನು ಮಾಡಬೇಕು? ನೋಡಿ, ಬಿ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದಾಗ ಏನು ಮಾಡಬೇಕು? ಪಾಪ್ ಮಾಡಬೇಕು. ಸೊ ಒಂದು ಎನ ಪಾಪ್ ಮಾಡ್ತೀನಿ. ಇದು ಬಿ ಹೋಗುತ್ತೆ, ಎ Z0 ಮಿಗೋದೇನು? ಬಿ ಎಪ್ಸೊಲಾನ್. ನೆಕ್ಸ್ಟ್ Q1 ಸ್ಟೇಟ್ ಬಿ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದ್ದಾಗ ಏನಾಗುತ್ತೆ? Q1 ಸ್ಟೇಟಲ್ಲೇ ಇರುತ್ತೆ. ಓಕೆನಾ. ಬಿ ಎನ್ಕೌಂಟರ್ ಆಗುತ್ತೆ, ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದೆ. ಅವಾಗ ಏನು ಮಾಡಬೇಕು ನಾವು? ಎಪ್ಸೊಲಾನ್ ಅಂದರೆ ಪಾಪ್ ಮಾಡಬೇಕು. ಪಾಪ್ ಮಾಡಿದ್ರೆ ಎ ಪಾಪ್ ಆಗಿ Z0 ಮಿಕ್ಕತ್ತೆ. ನೆಕ್ಸ್ಟ್ ನೋಡಿ, Q1 ಸ್ಟೇಟಲ್ಲಿ ಎಪ್ಸೊಲಾನ್ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಇರುವಾಗ ಏನು ಮಾಡಬೇಕು? ಸ್ಟೇಟ್ನ Q1 ಇಂದ Q2 ಚೇಂಜ್ ಮಾಡಬೇಕು. ಆ್ಯಂಡ್ ಎಪ್ಸೊಲಾನ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು? Z0ನ ಪಾಪ್ ಮಾಡಬೇಕು. ಸೊ ಮಿಗೋದೇನು? ಎಂಟಿ ಸ್ಟ್ಯಾಕ್. ಇದು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್. ಓಕೆನಾ. ಸೊ ಹೆಂಗೆ ಬರಿಬೇಕು ಅಂತ ಗೊತ್ತಾಯಿತು ಅಲ್ವಾ? ಫಸ್ಟು ನೀವು ಕ್ವೆಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವೆಶನ್ನ ಅರ್ಥ ಮಾಡಿಕೊಂಡು ಅದಾದಮೇಲೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗತ್ತೆ, ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜಿಗೆ ಯಾವ ಥರ ಲಾಜಿಕ್ ಅಪ್ಲೈ ಮಾಡಬೇಕು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಬರೆದು ಅದಾದಮೇಲೆ ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆದು ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಬರ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿ 7 ಟಪಲ್ಸ್ ಇದೆ ಅಲ್ಲ, ಈ ಟಪಲ್ಸಿಗೆ ವ್ಯಾಲ್ಯೂ ಬರೆಯೋಣ. M ಈಕ್ವಲ್ಸ್ Q ಅಂದರೆ ಸ್ಟೇಟ್ಸ್. ಯಾವ್ಯಾವ ಸ್ಟೇಟ್ಸ್ ಯೂಸ್ ಮಾಡಿದ್ದೀವಿ ಇದರಲ್ಲಿ? Q0, Q1, Q2. ಓಕೆನಾ. ನೆಕ್ಸ್ಟ್ ಆಲ್ಫಾಬೆಟ್. ಯಾವ್ಯಾವ ಆಲ್ಫಾಬೆಟ್ ಯೂಸ್ ಮಾಡಿದ್ದೀವಿ? A, B. ನೆಕ್ಸ್ಟ್ ಟೋ ಅಂದರೆ ಸ್ಟ್ಯಾಕ್ ಸಿಂಬಲ್ಸು, ಅಂದರೆ ಸ್ಟ್ಯಾಕಲ್ಲಿ ಯಾವ್ಯಾವ ಸಿಂಬಲ್ಸ್ನ ಯೂಸ್ ಮಾಡಿದ್ದೀವಿ ಅಂತ. Z0, A, B. ಓಕೆನಾ. ಇದನ್ನು ಬರೆದ್ರೂ ಆಗುತ್ತೆ, ಇಲ್ಲಾಂದರೆ ಇಲ್ಲೇ ಆಲ್ಫಾಬೆಟ್ ಬರೆದಿರ್ತೀವಲ್ಲ ಆಗುತ್ತೆ. ಇದು ನೆಕ್ಸ್ಟ್ ಏನಿದೆ? ಡೆಲ್ಟಾ ಅಂದರೆ ಟ್ರಾನ್ಸಿಷನ್ ಫಂಕ್ಷನ್. ಆಲ್ರೆಡಿ ನಾವು ಇಲ್ಲೇ ಸಾಲ್ವ್ ಮಾಡಿ ತೋರಿಸಿದ್ದೀವಿ, ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ Q0 ಇನಿಷಿಯಲ್ ಸ್ಟೇಟ್ ಯಾವುದು? ಇನಿಷಿಯಲ್ ಸ್ಟೇಟು Q0 ಅಲ್ವಾ? ಸೊ ಬರ್ಕೊತಾ ಇದ್ದೀನಿ. ನೆಕ್ಸ್ಟ್ ಏನಿದೆ? Z0 ಅಂದರೆ ಅದೇ Z0 ಇನಿಷಿಯಲ್ ಸ್ಟ್ಯಾಕ್ ಸಿಂಬಲ್ಲು. ನೆಕ್ಸ್ಟ್ ಫೈನಲ್ ಅಂದರೆ ಫೈನಲ್ ಸ್ಟೇಟ್ ಯಾವುದು? ಫೈನಲ್ ಸ್ಟೇಟ್ ಯಾವುದು ಇದರಲ್ಲಿ? Q2 ಇಸ್ ದ ಫೈನಲ್ ಸ್ಟೇಟ್. ಓಕೆನಾ.
7 ಕಾಂಪೊನೆಂಟ್ಸ್ನು ಬರ್ದಿದ್ದೀವಿ ಇಷ್ಟೇ. ಫಸ್ಟ್ ಏನು ಮಾಡಬೇಕು ನೋಡಿ, ಫಸ್ಟು ನೀವು ಕರೆಕ್ಟಾಗಿ ಲಾಜಿಕಲಿ ಏನು ಕ್ವೆಶನ್ ಕೊಟ್ಟಿದ್ದಾರೆ ಆ ಕ್ವೆಶನ್ಗೆ ನಾವು ಯಾವ ವ್ಯಾಲ್ಯೂ ಬಂದಾಗ ಪುಷ್ ಮಾಡಬೇಕು, ಯಾವ ವ್ಯಾಲ್ಯೂ ಬಂದಾಗ ಪಾಪ್ ಮಾಡಬೇಕು, ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ಅರ್ಥ ಮಾಡಿಕೊಂಡ್ರೆ ಆರಾಮಾಗಿ ಸಾಲ್ವ್ ಮಾಡ್ಕೊತಾ ಹೋಗ್ಬೋದು. ಓಕೆನಾ? ಈ ಕ್ವೆಶನ್ ಏನು ಸಾಲ್ವ್ ಮಾಡಿದ್ದೀನಿ ಇದು ಕರೆಕ್ಟಾಗಿ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ನಿಮಗೆ ಏನಾದರೂ PDಯಲ್ಲಿ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ರೆಡಿ ಎಕ್ಸಾಂಪಲ್ 1 ಆ್ಯಂಡ್ ಎಕ್ಸಾಂಪಲ್ 2ನ ಡೀಟೇಲ್ ಆಗಿ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಸೊ ದಿಸ್ ಇಸ್ ದ ಎಕ್ಸಾಂಪಲ್ 3. ಡಿಫ್ರೆಂಟ್ ಅಂದರೆ ಅದಕ್ಕಿಂತ ಸ್ವಲ್ಪ ಚೇಂಜ್ ಇರೋ ಕ್ವೆಶನ್ನ ತೊಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಮಲ್ಲಿ ಯಾವುದೇ ರೀತಿ ಕ್ವೆಶನ್ ಬಂದರೂ ನೀವು ಸಾಲ್ವ್ ಮಾಡೋ ರೀತಿ ನೀವು ಪ್ರಿಪೇರ್ ಆಗಿರಲಿ ಅಂತ. ಓಕೆನಾ? ದಿಸ್ ಇಸ್ ದ ಫೈನಲ್ ಎಕ್ಸಾಂಪಲ್ ಐ ಆಮ್ ಸಾಲ್ವಿಂಗ್ ಆನ್ PDA. ಅದಾದಮೇಲೆ ನೆಕ್ಸ್ಟ್ ಕನ್ವರ್ಷನ್ ಫ್ರಮ್ CFG ಟು PDA ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಅದನ್ನು ಮುಗಿಸಿದ್ರೆ ಮಾಡ್ಯೂಲ್ 3 ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಲೆಟ್ಸ್ ಗೋ ಟು ಮಾಡ್ಯೂಲ್ 4. ಓಕೆನಾ? ಇವಾಗ ಸ್ಟಾರ್ಟ್ ಮಾಡೋಣ ಈ ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದು ಅಂತ. ಫಸ್ಟ್ ಏನು ಹೇಳಿದ್ದೀನಿ, ನೀವು ಫಸ್ಟು ಕ್ವೆಶನ್ನ ಅರ್ಥ ಮಾಡ್ಕೋಬೇಕು. ಇಲ್ಲೇನು ಕೊಟ್ಟಿದ್ದಾರೆ, ಲ್ಯಾಂಗ್ವೇಜ್ ಈಕ್ವಲ್ಸ್ A⁴n B⁴2n n should be greater than or equals to 1. ಅಂದರೆ A⁴n ಅಂದರೆ ಏನಾಗುತ್ತೆ, ಇವಾಗ n ವ್ಯಾಲ್ಯೂ 1 ಅಂತ ಕನ್ಸಿಡರ್ ಮಾಡೋಣ. ಅವಾಗ ಏನಾಗುತ್ತೆ, A1 B⁴2 × 1 ಅಂದರೆ 1Aಗೆ 2B's ಎನ್ಕೌಂಟರ್ ಆಗುತ್ತೆ ಅಂತ ಅರ್ಥ. ಓಕೆನಾ? ಫಾರ್ ಎಕ್ಸಾಂಪಲ್ ಇದಕ್ಕೆ ಲ್ಯಾಂಗ್ವೇಜ್ ಹೆಂಗೆ ಬರುತ್ತೆ ನೋಡಿ, ಲ್ಯಾಂಗ್ವೇಜ್ ಬರ್ಕೊಳ್ಳೋಣ ಹೆಂಗೆ ಬರುತ್ತೆ. 1Aಗೆ 2B ಎನ್ಕೌಂಟರ್ ಆಗುತ್ತೆ. ಇಫ್ ಇನ್ ಕೇಸ್ ಇಲ್ಲಿ 2 ಬಂದರೆ ಏನಾಗುತ್ತೆ, 2A'ಸ್ಗೆ 4B's ಎನ್ಕೌಂಟರ್ ಆಗುತ್ತೆ. ಓಕೆನಾ? ಇದೇ ಥರ ಲ್ಯಾಂಗ್ವೇಜ್ ವಿಚ್ ಮೀನ್ಸ್ 1Aಗೆ 2B's ಎನ್ಕೌಂಟರ್ ಆಗುತ್ತೆ ಅಂತ ಅರ್ಥ. ಓಕೆನಾ? ಇದು 1Aಗೆ 2B's ಎನ್ಕೌಂಟರ್ ಆಗುತ್ತೆ ಅಂತ ನಮಗೆ ಅರ್ಥ ಆಗುತ್ತೆ. ಇದನ್ನು ಮಿಷಿನಿಗೆ ಹೆಂಗೆ ಅರ್ಥ ಮಾಡಿಸೋದು ಅನ್ನೋದು ಫಸ್ಟ್ ಥಿಂಗು. ಸ್ಟೆಪ್ 1 ಏನು ಮಾಡಬೇಕು, ಇನ್ಪುಟ್ A ಎನ್ಕೌಂಟರ್ ಆದಾಗ ಇವಾಗ ಏನು ಮಾಡಬೇಕು, A ಎನ್ಕೌಂಟರ್ ಆದಾಗ ಅಫ್ಕೋರ್ಸ್ ಪುಷ್ ಮಾಡಬೇಕು ಅನ್ನೋದು ನಿಮಗೆ ಮೈಂಡಿಗೆ ಬರುತ್ತೆ. ಬಟ್ ಒಂದೇ Aನ ಪುಷ್ ಮಾಡಿದ್ರೆ ಏನಾಗುತ್ತೆ, ಒಂದು Aಗೆ 1B ಅಷ್ಟೇ ಪಾಪ್ ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ಏನು, ಒಂದು Aಗೆ 2B's ಪಾಪ್ ಆಗಬೇಕಾಗತ್ತೆ. ಇದು ಅಪ್ಲಿಕೇಶನ್ ಅವ್ರು ಕೊಟ್ಟಿರೋದು. ಇದನ್ನು ಮೆಷಿನಿಗೆ ನಾವು ಹೆಂಗೆ ಅರ್ಥ ಮಾಡಿಸ್ಬೇಕು ಅಂದರೆ, 1A ಬಂದಾಗ 2A'ಸ್ನ ಪುಷ್ ಮಾಡ್ಕೋಬೇಕು. ಅಂದರೆ 1A ಜಾಗದಲ್ಲಿ 2A'ಸ್ನ ಪುಷ್ ಮಾಡೋದು. ಆವಾಗ ಏನಾಗುತ್ತೆ, 1A ಪ್ಲೇಸಲ್ಲಿ 2Aನ ಪುಷ್ ಮಾಡಿದ್ರೆ 2A'ಸ್ಗೆ 2B ಈಕ್ವಲ್ ಆಗುತ್ತಾ. ನಮಗೆ ಇಲ್ಲಿ ಲ್ಯಾಂಗ್ವೇಜ್ 1Aನೇ, ಬಟ್ ಇದು ಎನ್ಕೌಂಟರ್ ಆದಾಗ ಏನು ಮಾಡಬೇಕು, 2A'ಸ್ನ ಪುಷ್ ಮಾಡಬೇಕು ಅಷ್ಟೇ. ಇನ್ಪುಟ್ A ಎನ್ಕೌಂಟರ್ಸ್ ಆದಾಗ ಪುಷ್ 2A's ಇಂಟು ದ ಸ್ಟ್ಯಾಕ್. ಇದು ಫಸ್ಟ್ ಸ್ಟೆಪ್ಪು. ನೆಕ್ಸ್ಟ್ ಸ್ಟೆಪ್ 2, ವೆನ್ B ಎನ್ಕೌಂಟರ್ಸ್ ಏನು ಮಾಡಬೇಕು, ಇವಾಗ ನೀವು ಇನ್ಪುಟ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಫಸ್ಟು ಸ್ಟೇಟ್ನ ಚೇಂಜ್ ಮಾಡಬೇಕು. ಚೇಂಜ್ ದ ಸ್ಟೇಟ್. ಇವಾಗ ನೋಡಿ 1Bಗೆ 1Aನ ಪಾಪ್ ಮಾಡಬೇಕು. ಸೊ ಪಾಪ್ 1A ಫಾರ್ 1B. ಗೊತ್ತಾಯ್ತು ಅಲ್ವಾ ಇದು ಹೆಂಗೆ ಅಂತ, ಹೆಂಗೆ ಬರ್ಕೊಂಡೆ ಅಂತ ನೋಡಿ. ಇಫ್ ಇನ್ ಕೇಸ್ ನಾವು ಒಂದೇ A ಬರ್ಕೊಂಡ್ರೆ, ಲೈಕ್ ಒಂದೇ A ಬರ್ಕೊಂಡು ಇಲ್ಲಿ ತೋರಿಸ್ತೀನಿ ನೋಡಿ, ಒಂದೇ A ಬರ್ಕೊತೀನಿ, 2B's ಬರ್ಕೊತೀನಿ. ಆವಾಗ 1Aಗೆ 2B'ಸ್ನ ಎನ್ಕೌಂಟರ್ ಮಾಡಬೇಕು ಅಂತ ಮಿಷಿನಿಗೆ ಅರ್ಥ ಆಗುತ್ತಾ? ನೋ, ಆಗಲ್ಲ. ಸೊ ರಿಪ್ಲೇಸಿಂಗ್ A, ಏನಾದರೂ A ಎನ್ಕೌಂಟರ್ ಆದಾಗ 2Aನ ಪುಷ್ ಮಾಡಬೇಕು. ಆವಾಗ ಏನಾಗುತ್ತೆ, 2A ಪುಷ್ ಆಗುತ್ತೆ. B 2 ಎನ್ಕೌಂಟರ್ ಆದಾಗ 1Bಗೆ 1 ಪಾಪ್ ಆಗುತ್ತೆ, ಇನ್ನೊಂದು Bಗೆ ಇನ್ನೊಂದು ಪಾಪ್ ಆಗುತ್ತೆ. ಓಕೆನಾ? ಇದು ಮಿಷಿನ್ಗೆ ಅರ್ಥ ಮಾಡಿಸೋದು. ನಾವು ಫಸ್ಟು ಲಾಜಿಕಲಿ ಈ ಕ್ವೆಶನ್ನ ಅರ್ಥ ಮಾಡ್ಕೋಬೇಕು, ಅವಾಗಷ್ಟೇ ಸೊಲ್ಯೂಷನ್ನ ಸಾಲ್ವ್ ಮಾಡೋದು ಅರ್ಥ ಆಗೋದು. ಓಕೆನಾ? ನೆಕ್ಸ್ಟ್ ಸ್ಟೆಪ್ 3 ಏನು ಮಾಡಬೇಕು, ಕಂಟಿನ್ಯೂ ಸ್ಟೆಪ್ 2 ಅಂಟಿಲ್ ಸ್ಟ್ಯಾಕ್ ಬಿಕಮ್ ಎಂಪ್ಟಿ. ಸ್ಟ್ಯಾಕ್ ಎಂಪ್ಟಿ ಆಗೋವರೆಗೂ ಈ ಸ್ಟೆಪ್ಸ್ನ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕು. ಓಕೆನಾ? ಇದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರೆಯೋದು, ಫಾರ್ ಎಕ್ಸಾಂಪಲ್ ಇವಾಗ ನಾನು ಇದನ್ನೇ ಕನ್ಸಿಡರ್ ಮಾಡ್ತೀನಿ ನೋಡಿ.
2 A's 4 B's ಕನ್ಸಿಡರ್ ಮಾಡೋಣ. ಸ್ಟ್ರಿಂಗು 2 A's 4 B's ಅಂದರೆ a ಪವರ್ 2 b ಪವರ್ 2 ಇಂಟು 2 ನೋಡಿ, a ಪವರ್ n b ಪವರ್ 2n ಅಲ್ವಾ. ಇನ್ನು ಹೆಂಗೆ ಮಾಡೋದು, a ಪವರ್ 2 b ಪವರ್ 2 ಇಂಟು 2 ಅವಾಗ ಏನಾಗುತ್ತೆ, a 2 ಆಗುತ್ತೆ, b 2 ಆಗುತ್ತೆ, 4 ಆಗುತ್ತೆ. ಓಕೆನಾ. ಟ್ರಾನ್ಸಿಷನ್ ಫಂಕ್ಷನ್ ಫಸ್ಟ್ ಇನಿಷಿಯಲ್ ಸ್ಟೇಟ್ ಏನು, Q0. ಟಾಪ್ ಆಫ್ ದಿ ಸ್ಟ್ಯಾಕ್ ಇನಿಷಿಯಲಿ ಏನಿರುತ್ತೆ, Z0 ಇರುತ್ತೆ. ಸೊ ಬರ್ಕೊತೀನಿ. ಇವಾಗ ಎ ಎನ್ಕೌಂಟರ್ ಆಗ್ತಿದೆ. ಎ ಎನ್ಕೌಂಟರ್ ಆಗಿದಾಗ ನಾವೇನು ಮಾಡಬೇಕು, ಸ್ಟೆಪ್ 1ಅಲ್ಲೇ ಹೇಳಿದ್ದೀನಿ, ಈವನ್ ಎ ಎನ್ಕೌಂಟರ್ ಆಗುತ್ತೆ ಆವಾಗ 1Aಗೆ 2Aನ ಪುಷ್ ಮಾಡಬೇಕು. ಆವಾಗ Q0 ಸೇಮ್ ಸ್ಟೇಟಲ್ಲಿರುತ್ತೆ, ಎ Z0 ಅಂದರೆ 2Aನ ಪುಷ್ ಮಾಡಿದ್ದೀನಿ 1A ಜಾಗಕ್ಕೆ. ಓಕೆನಾ. ನೆಕ್ಸ್ಟ್ ಮತ್ತೆ ಎ ಎನ್ಕೌಂಟರ್ ಆಗುತ್ತೆ, ಸ್ಟೇಟ್ ಚೇಂಜ್ ಆಗಲ್ಲ ಬಿಕಾಸ್ ಸೇಮ್ ಇನ್ಪುಟ್ ಬರ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಏನಿದೆ ಎ ಇದೆ, ಬರ್ಕೊತೀನಿ. ಇವಾಗ ಏನು ಮಾಡಬೇಕು, Q0 ಮತ್ತು 2A'ನ ಪುಷ್ ಮಾಡಬೇಕು. ಓಕೆನಾ. ಅಂದರೆ ಇವಾಗ ಟೋಟಲ್ ಎಷ್ಟು ಏಸ್ ಆಯಿತು ಸ್ಟ್ಯಾಕಿಗೆ ನೋಡಿ, ಫಸ್ಟು ಇಲ್ಲಿ 2A'ನ ಪುಷ್ ಮಾಡಿದ್ದೀವಿ. ಓಕೆನಾ. ಅಗೇನ್ 2A'ನ ಪುಷ್ ಮಾಡಬೇಕು. ಟೋಟಲ್ 1 2 3 4 A's ಆಗಿದೆ ಸ್ಟ್ಯಾಕಲ್ಲಿ. ಇಲ್ಲಿ ಹೆಂಗೆ ಸಾಲ್ವ್ ಮಾಡಿದೆ ಅಂತ ಗೊತ್ತಾಯ್ತಲ್ಲ. ಫಸ್ಟು 1A ಎನ್ಕೌಂಟರ್ ಆದಾಗ 2A'ನ ಪುಷ್ ಮಾಡಿದ್ದೀನಿ ಸ್ಟ್ಯಾಕಿಗೆ. ಅಗೇನ್ 1A ಎನ್ಕೌಂಟರ್ ಆದಾಗ ಅಗೇನ್ 2A'ನ ಪುಷ್ ಮಾಡಿದ್ದೀನಿ. ನೆಕ್ಸ್ಟ್ Q0 ಸ್ಟೇಟ್, ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಬಿ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಒಂದು ಬಿಗೆ ಒಂದು ಎನ ಪಾಪ್ ಮಾಡಬೇಕು. ಇಲ್ಲಿ ನೋಡಿ, ವೆನ್ ಬಿ ಎನ್ಕೌಂಟರ್ ಚೇಂಜ್ ದ ಸ್ಟೇಟ್ ಪಾಪ್ 1A ಫಾರ್ 1B. ಸೊ 1Aನ ಪಾಪ್ ಮಾಡ್ತೀನಿ. ಆವಾಗ ಸ್ಟೇಟ್ ಏನು ಚೇಂಜ್ ಆಗುತ್ತೆ, ಎಪ್ಸಿಲಾನ್. ಓಕೆನಾ. ನೆಕ್ಸ್ಟ್ ಅಗೇನ್ Q0, B, A ಅಂದರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದೆ, ಬಿ ಎನ್ಕೌಂಟರ್ ಆಗ್ತಿದೆ. ಆವಾಗ ಏನು ಮಾಡಬೇಕು, ಇಲ್ಲಿ ಸ್ಟೇಟ್ ಚೇಂಜ್ ಮಾಡಿದ್ದೀನಿ. ಸೊ Q1 ಅಗೇನ್ ಎಪ್ಸಿಲಾನ್. ನೆಕ್ಸ್ಟ್ ಸೊ ಒಂದು ಪಾಪ್ ಆಯಿತು. ಥರ್ಡ್ ಬಿ ಎನ್ಕೌಂಟರ್ ಆಗ್ತಿದೆ, Q1 ಸ್ಟೇಟ್, ಥರ್ಡ್ ಬಿ ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಆವಾಗ ಅನಂತರ 1A ಬಿಗೆ ಪಾಪ್ ಮಾಡಬೇಕು, ಪಾಪ್ ಮಾಡ್ತೀನಿ. ಸೊ Q1 ಎಪ್ಸಿಲಾನ್. ನೆಕ್ಸ್ಟ್ Q1 ಮತ್ತೆ 1B ಎನ್ಕೌಂಟರ್ ಆಗ್ತಿದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, ಎ ಇದೆ. ಹಾಗೇನು ಮಾಡಬೇಕು, ಪಾಪ್ ಮಾಡಬೇಕು. ಸೊ ಎ ಪಾಪ್ ಆಗುತ್ತೆ, ಎಪ್ಸಿಲಾನ್. ಇವಾಗ ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, Q1 ಇದೆ. ಲೈಕ್ ಸ್ಟೇಟ್ ಯಾವುದಿದೆ, Q1 ಇದೆ. ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ, Z0 ಇದೆ. ಇನ್ಪುಟ್ ಎಪ್ಸಿಲಾನ್, ಲಾಸ್ಟಲ್ಲಿ ಎಪ್ಸಿಲಾನ್ ಇನ್ಪುಟ್ ತಗೋತೀವಿ. ಆವಾಗ ಸ್ಟೇಟ್ ಏನಾಗುತ್ತೆ, Q1 ಇಂದ Q2 ಸ್ಟೇಟ್ ಚೇಂಜ್ ಆಗುತ್ತೆ. ಆ್ಯಂಡ್ ಇವಾಗ ಎಪ್ಸಿಲಾನ್ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಪಾಪ್ ಮಾಡಬೇಕು. ಸೊ Z0 ಕೂಡ ಪಾಪ್ ಆಗಿ ಎಪ್ಸಿಲಾನ್ ಉಳಿಯುತ್ತೆ, ವಿಚ್ ಮೀನ್ಸ್ ಎಂಟಿ ಸ್ಟ್ಯಾಕ್. ಇವಾಗ ಸ್ಟ್ಯಾಕಲ್ಲಿ ಏನೂ ಇಲ್ಲ, ಎಂಟಿ ಸ್ಟ್ಯಾಕ್ ಆಗಿದೆ. ಓಕೆನಾ. ದಿಸ್ ಇಸ್ ದ ಟ್ರಾನ್ಸಿಷನ್ ಫಂಕ್ಷನ್. ಇಲ್ಲಿ ಏನಕ್ಕೆ 1A ಬಂದಾಗ 2Aನ ನಾನು ಪುಷ್ ಮಾಡ್ಕೋತಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅಲ್ವಾ. ಬಿಕಾಸ್ ಅವ್ರ ಕ್ವೆಶನಲ್ಲಿ A ಪವರ್ n B ಪವರ್ 2n ಅಂತ ಕೊಟ್ಟಿದ್ದಾರೆ. ಅಂದರೆ 1Aಗೆ 2B's ಎನ್ಕೌಂಟರ್ ಆಗಬೇಕು ಅಂತ. ಇದು ನಮಗೆ ಅರ್ಥ ಆಗುತ್ತೆ. ಬಟ್ ಮೆಷಿನ್ಗೆ 1Aಗೆ 1B ಅಷ್ಟೇ ಎನ್ಕೌಂಟರ್ ಆಗೋದು ಅಂತ ಅರ್ಥ ಆಗುತ್ತೆ. ಸೊ ಏನು ಮಾಡಬೇಕು, ಪುಷ್ ಮಾಡಬೇಕಾದ್ರೆ 1A ಜಾಗದಲ್ಲಿ 2A'ನ ಪುಷ್ ಮಾಡಬೇಕು. ಓಕೆನಾ. ಇವಾಗ ಇದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರೆಯೋಣ. ಫಸ್ಟ್ ಸ್ಟೇಟ್ Q0 ಸ್ಟೇಟ್ ಆನ್ ಇನ್ಪುಟ್ ಎ, ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಎಲ್ಲಿಗೆ ಹೋಗ್ತಿದೆ, Q0ಗೆ ಹೋಗ್ತಿದೆ, ಸೆಲ್ಫ್. ಸೊ A, Z0 ಗಿಸ್ ಪುಷ್ ಮಾಡಬೇಕು. ಸೊ A Z0. ಓಕೆನಾ. ನೆಕ್ಸ್ಟ್ Q0 ಎ ಅಂದರೆ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದೆ ಆ್ಯಂಡ್ ಇನ್ಪುಟ್ ಎ ಆಗುತ್ತೆ. ಆವಾಗ ಏನು ಮಾಡಬೇಕು, ಪುಷ್ ಮಾಡಬೇಕು. ಸೊ ಏನಾಗುತ್ತೆ, 2A's ಪುಷ್ ಮಾಡಬೇಕು. ಓಕೆನಾ. ಸೊ ಎ ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಪುಷ್ ಮಾಡಿದ್ರೆ ಎ ಆಗುತ್ತೆ. ಓಕೆನಾ.
ಇಷ್ಟು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬಿ ಇನ್ಪುಟ್, ಟಾಪ್ ಆಫ್ ದಿ ಸ್ಟ್ಯಾಕ್ ಏನಿದೆ ಎ ಇದೆ, Q1 ಸ್ಟೇಟಿಗೆ ಹೋಗ್ತಿದೆ ಯಾಕಂದರೆ ನೀವು ಇನ್ಪುಟ್ ಎನ್ಕೌಂಟರ್ ಆಗಿದೆ. ಬಿ ಕೋಮ ಎ ಎಪ್ಸೊಲಾನ್. ಓಕೆನಾ. ನೆಕ್ಸ್ಟ್ Q1 ಸ್ಟೇಟಿಂದ Q1 ಸ್ಟೇಟಿಗೆ ಹೋಗಿದೆ, ದಟ್ ಈಸ್ ಬಿ ಇನ್ಪುಟ್, ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಇದೆ ಆ್ಯಂಡ್ ಎಪ್ಸೊಲಾನ್ ಬರ್ತಿದೆ. ಓಕೆನಾ, ಪಾಪ್ ಆಗ್ತಿದೆ. ಸೊ ನೆಕ್ಸ್ಟ್ Q1 ಇಂದ Q1ಗೆ ಹೋಗ್ತಿದೆ, ಸೇಮ್ ಇದೆ ಟ್ರಾನ್ಸಿಷನ್. ಸೊ ಮತ್ತೆ ಏನು ಟ್ರಾನ್ಸಿಷನ್ ಬರೆಯಲ್ಲ, ಸೇಮ್ ಇದೆ, ಇದು ಸೇಮ್ ಇದೆ. ನೆಕ್ಸ್ಟ್ Q1 ಇಂದ Q2 ಸ್ಟೇಟಿಗೆ ಹೋಗ್ತಿದೆ, ಆನ್ ಇನ್ಪುಟ್ ಎಪ್ಸೊಲಾನ್, ಟಾಪ್ ಆಫ್ ದಿ ಸ್ಟ್ಯಾಕ್ Z0, ಗಿವಿಂಗ್ ಎಂಟಿ ಸ್ಟ್ಯಾಕ್. ಓಕೆನಾ. Q2 ಇಸ್ ದ ಫೈನಲ್ ಸ್ಟೇಟ್. ಇವಾಗ ಹೆಂಗೆ ಬರ್ಕೊಳ್ಳೋದು ಅಂತ ಗೊತ್ತಾಯ್ತು ಅಲ್ವಾ. ಇಷ್ಟು ಬರ್ಕೊಂಡಾದ್ಮೇಲೆ ನಾವೇನು ಬರ್ಕೋಬೇಕು, ಡಿಸ್ಕ್ರಿಪ್ಷನ್ ಬರ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ 1Aಗೆ 2A ಪುಷ್ ಆಗುತ್ತೆ, ಟಾಪ್ ಆಫ್ ದಿ ಸ್ಟ್ಯಾಕ್ ಎ ಬರ್ಕೊಂಡಿಲ್ಲ. ಓಕೆನಾ, ಇದನ್ನ ನೀಟಾಗಿ ಬರ್ಕೊಳ್ಳಿ. ನೆಕ್ಸ್ಟ್ ಐ ಡಿ ಬರೆಯೋದನ್ನ ನೋಡೋಣ. ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್. ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ನ ತೊಗೊಂಡು ಸಾಲ್ವ್ ಮಾಡ್ತೀನಿ. ದಿಸ್ ಈಸ್ ಎ ಬಿ ಬಿನ ತೊಗೊಂಡು ಸಾಲ್ವ್ ಮಾಡ್ತೀನಿ ನೋಡಿ, ಎ ಬಿ ಬಿನ. ಓಕೆನಾ, ಎ ಬಿ ಬಿ. ಇವಾಗ ಏನು ಮಾಡಬೇಕು, ಫಸ್ಟು ಇನಿಷಿಯಲ್ ಸ್ಟೇಟ್ Q0 ಇರುತ್ತೆ, ಇದನ್ನು ಎ ಬಿ ಬಿ ಹಂಗೆ ಬರ್ಕೊಳ್ಳೋಣ. ಟಾಪ್ ಆಫ್ ದಿ ಸ್ಟ್ಯಾಕ್ ಇನಿಷಿಯಲಿ ಏನಿರುತ್ತೆ Z0. ಫಸ್ಟ್ ಎ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, 2Aಸ್ನ ಪುಷ್ ಮಾಡಬೇಕು ಅಲ್ವಾ. ಅವಾಗ ಏನಾಗುತ್ತೆ, ಎ Z0 ಆಗುತ್ತೆ. ನೆಕ್ಸ್ಟ್ Q1 ಬಿ ಎನ್ಕೌಂಟರ್ ಆದಾಗ ಏನು ಮಾಡಬೇಕು, ಸ್ಟೇಟ್ನ Q0 ಇಂದ Q1ಗೆ ಚೇಂಜ್ ಮಾಡಬೇಕು. ಸೊ ಬಿ ಎನ್ಕೌಂಟರ್ ಆದಾಗ 1Aನ ಪಾಪ್ ಮಾಡಬೇಕು. ಸೊ 1Aನ ಪಾಪ್ ಮಾಡ್ತೀವಿ, ಎ Z0 ಇರುತ್ತೆ. ಅಗೇನ್ ಬಿ ಎನ್ಕೌಂಟರ್ ಆಗ್ತಿದೆ, ಅವಾಗ ಏನು ಮಾಡಬೇಕು, ಅಗೇನ್ 1Aನ ಪಾಪ್ ಮಾಡಬೇಕು. ಸೊ ಏನು ಮಿಗುತ್ತೆ, ಲಾಸ್ಟಲ್ಲಿ ಎಪ್ಸೊಲಾನ್ Z0. ಇವಾಗ Q1 ಇಂದ ಎಪ್ಸೊಲಾನ್ ಅಂದರೆ ನೀವು ಇನ್ಪುಟ್ ಎನ್ಕೌಂಟರ್ ಆಗ್ತಿದೆ, ಅವಾಗ ಏನು ಮಾಡಬೇಕು, ನಾವು ಸ್ಟೇಟ್ನ Q1 ಇಂದ Q2 ಚೇಂಜ್ ಮಾಡಬೇಕು. ಆ್ಯಂಡ್ ಎಪ್ಸೊಲಾನ್ ಎನ್ಕೌಂಟರ್ ಆಗಿ ಟಾಪ್ ಆಫ್ ದಿ ಸ್ಟ್ಯಾಕ್ Z0 ಇದ್ದಾಗ ಏನು ಮಾಡಬೇಕು, ಪಾಪ್ ಮಾಡಬೇಕು. ಸೊ Z0 ಪಾಪ್ ಆಗುತ್ತೆ, ಎಂಟಿ ಸ್ಟ್ಯಾಕ್ ಉಳಿಯುತ್ತೆ. ಓಕೆನಾ. ದಿಸ್ ಈಸ್ ದ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್. ಇದು ನಾವೇ ಸ್ಟ್ರಿಂಗ್ ತೊಗೊಂಡು ಬರೆಯೋದಕ್ಕೆ ಅವ್ರು ಏನಾದರೂ ಪರ್ಟಿಕ್ಯುಲರ್ ಆಗಿ ಸ್ಟ್ರಿಂಗ್ ಮೆನ್ಷನ್ ಮಾಡಿ ಅದೇ ಸ್ಟ್ರಿಂಗಿಗೆ ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ ಬರೀರಿ ಅಂತ ಕೊಟ್ಟಿದ್ರೆ ಅದೇ ಸ್ಟ್ರಿಂಗಿಗೆ ಬರಿಬೇಕು. ಓಕೆನಾ. ದಿಸ್ ಇಸ್ ದ ಥರ್ಡ್ ಎಕ್ಸಾಂಪಲ್. ಇದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವಾಗ ಲಾಸ್ಟಲ್ಲಿ ಏನು ಬರಬೇಕು, ನಾವು ಟಪಲ್ಸ್ನ ಬರಿಬೇಕು. ಅದನ್ನು ಬರೆದ್ಬಿಡೋಣ. ಎಮ್ ಈಕ್ವಲ್ಸ್ ಫಸ್ಟ್ ಕ್ಯೂ, ಯಾವ್ಯಾವ ಸ್ಟೇಟ್ಸ್ ಯೂಸ್ ಮಾಡಿದ್ದೀವಿ, Q0, Q1, Q2. ಓಕೆನಾ. ಇನಿಷಿಯಲ್ ಸ್ಟೇಟ್ ಯಾವುದು, Q0. ಟ್ರಾನ್ಸಿಷನ್ ಫಂಕ್ಷನ್ ಬರೆದಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ಏನು, ಫೈನಲ್ ಸ್ಟೇಟ್ ಯಾವುದು, Q2 ಇಸ್ ದ ಫೈನಲ್ ಸ್ಟೇಟ್. ಓಕೆನಾ. ಇನ್ನೇ ಏನೇನು ಬರಿಬೇಕು ನಾವು, ಆಲ್ಫಾಬೆಟ್ಟು A, B. A ಆ್ಯಂಡ್ B ಆರ್ ದ 2 ಆಲ್ಫಾಬೆಟ್ಸ್. ಅದಾದಮೇಲೆ Z0 ಗೊತ್ತು ಆ್ಯಂಡ್ ಟೋ ಗೊತ್ತು, ಬರೆದಿದ್ದೀವಿ ನಾವು. ಇಷ್ಟೇ 7 ಕಾಂಪೊನೆಂಟ್ಸ್. ಈ 7 ಕಾಂಪೊನೆಂಟ್ಸ್ನ ನೀಟಾಗಿ ಮೆನ್ಷನ್ ಮಾಡಿಬಿಡಿ. ಸೊ ಕ್ವೆಶನ್ ಬಂದಾಗ ಫಸ್ಟು ಕ್ವೆಶನ್ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕಂತ ಬರ್ಕೊಳ್ಳಿ. ಅದಾದಮೇಲೆ ಟ್ರಾನ್ಸಿಷನ್ ಫಂಕ್ಷನ್ನ ಬರೀರಿ. ಅದಾದಮೇಲೆ ಅದಕ್ಕೆ ಟ್ರಾನ್ಸಿಷನ್ ಡಯಾಗ್ರಾಮ್ನ ಬರ್ಕೊಳ್ಳಿ, ಇನ್ಸ್ಟ್ಯಾಂಟೇನಿಯಸ್ ಡಿಸ್ಕ್ರಿಪ್ಷನ್ನ ಬರೀರಿ. ಓಕೆನಾ. ಈ ಸ್ಟೆಪ್ಸ್ನ ಈ ಥರ ಎಲ್ಲ ನೀವು ಅಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಜಸ್ಟ್ ಆ ಸ್ಟೆಪ್ ಏನು ಅಂತ ನೀವು ಅನಲೈಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ. ಇದು ನಿಮಗೆ ಅರ್ಥ ಆಗಲಿ ಅಂತ ಸ್ಟೆಪ್ಸ್ನ ಬರೆದು ತೋರಿಸಿರೋದು. ಓಕೆನಾ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಆ್ಯಂಡ್ ಈ ಪ್ರಾಬ್ಲಮ್ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಅಂದರ್ ಒನ್ ಟಾಪಿಕ್, ಕನ್ವರ್ಷನ್ ಫ್ರಮ್ CFG ಟು PDA ಹೆಂಗೆ ಮಾಡೋದು, ಕನ್ವರ್ಷನ್ ಫ್ರಮ್ CFG ಟು PDA. ಫಸ್ಟು PDA ಅಲ್ಲಿ ಏನೇನು ಮಾಡ್ತಿದ್ವಿ ಆ್ಯಂಡ್ CFG ಅಲ್ಲಿ ಏನೇನು ಮಾಡ್ತಿದ್ವಿ ಅಂತ ರೀಕಾಲ್ ಮಾಡೋಣ. CFG ಅಲ್ಲಿ ಏನಾಗ್ತಿತ್ತು, ಪ್ರೊಡಕ್ಷನ್ ರೂಲ್ಸ್, ಇದು ತುಂಬ ಇಂಪಾರ್ಟೆಂಟ್ಸ್ ಏನಿಗೆ ಕೊಡ್ತಿತ್ತು, ಪ್ರೊಡಕ್ಷನ್ ರೂಲ್ಸಿಗೆ ಕೊಡ್ತಿತ್ತು. ಈ ಪ್ರೊಡಕ್ಷನ್ ರೂಲ್ಸ್ನ ಯೂಸ್ ಮಾಡಿಕೊಂಡು ನಾವು ಗ್ರಾಮರ್ನ ಫೈಂಡ್ ಮಾಡ್ತಿದ್ವಿ ಅಲ್ವಾ. ನೆಕ್ಸ್ಟು PDA ಅಲ್ಲಿ ಏನಾಗ್ತಿತ್ತು, PDA ಅಲ್ಲಿ ಟ್ರಾನ್ಸಿಷನ್ ಫಂಕ್ಷನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ.
ಟ್ರಾನ್ಸಿಷನ್ ಫಂಕ್ಷನ್ನ ಡೆಲ್ಟಾ ಇಂದ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಇಲ್ಲಿ ಪ್ರೊಡಕ್ಷನ್ ರೂಲ್ಸ್ನ ಪಿ ಇಂದ ರೆಪ್ರೆಸೆಂಟ್ ಮಾಡ್ತಿದ್ವಿ. ಇಷ್ಟು ನಿಮಗೆ ಗೊತ್ತಿರುತ್ತೆ. ಇವಾಗ ಏನಂದರೆ ಸಿ ಎಫ್ ಜಿ ಅಂತ ಅಂದರೆ ಪ್ರೊಡಕ್ಷನ್ ರೂಲ್ಸ್ನ ಅವ್ರು ಕೊಡ್ತಾರೆ. ಅದರಿಂದ ನಾವು ಪಿ ಡಿ ಅಂದರೆ ಟ್ರಾನ್ಸಿಷನ್ ಫಂಕ್ಷನ್ನ ಫೈಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ಸ್ ಅಂದರೆ ಟ್ರಾನ್ಸಿಷನ್ ಫಂಕ್ಷನ್ನ ಕೊಡ್ತಾರೆ, ಪ್ರೊಡಕ್ಷನ್ ರೂಲ್ಸ್ನ ಫೈಂಡ್ ಮಾಡಬೇಕಾಗತ್ತೆ. ಕನ್ವರ್ಷನ್ ಫ್ರಮ್ ಪಿ ಡಿ ಎ ಟು ಸಿ ಎಫ್ ಜಿ, ಅದು ನೆಕ್ಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ಸಾಲ್ವ್ ಮಾಡೋದು ಹೆಂಗೆ ಅಂತ ನೋಡೋಣ. ಇದಕ್ಕೆ ಮೇನ್ ಆಗಿ ನಾವು 2 ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ರೂಲ್ ನಂಬರ್ 1 ಫಾರ್ ನಾನ್ ಟರ್ಮಿನಲ್ಸ್. ಓಕೆನಾ? ಫಾರ್ ನಾನ್ ಟರ್ಮಿನಲ್ಸ್ ಅಂದರೆ ಏನು? ಅಪ್ಪರ್ ಕೇಸ್ ವ್ಯಾಲ್ಯೂಸ್ ಲೈಕ್ ಎ ಬಿ ಅಪ್ ಟು ಝೆಡ್. ಓಕೆನಾ? ಇದನ್ನ ನಾನ್ ಟರ್ಮಿನಲ್ಸ್ ಅಂತ ಕರಿತೀವಿ. ಎ ಗಿವ್ಸ್ ಆಲ್ಫಾ, ವಿಚ್ ಮೀನ್ಸ್ ಎ ಅಂದರೆ ಪ್ರೊಡಕ್ಷನ್ ರೂಲ್ಸ್ದು ಲೆಫ್ಟ್ ಹ್ಯಾಂಡ್ ಸೈಡು. ಓಕೆನಾ? ಲೆಫ್ಟ್ ಹ್ಯಾಂಡ್ ಸೈಡ್ನ ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ. ಆಲ್ಫಾ ಅಂದರೆ ಪ್ರೊಡಕ್ಷನ್ ಫ್ರಮ್ ಎ, ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಯಾವ ಪ್ರೊಡಕ್ಷನ್ ಬಂದಿದೆ ಅಂತ. ಈ ಟೈಪಲ್ಲಿ ಏನಾದರೂ ಪ್ರೊಡಕ್ಷನ್ ರೂಲ್ಸ್ ಇದ್ದರೆ ಅದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಹೆಂಗೆ ಬರಿಬೇಕು ಅಂದರೆ ಡೆಲ್ಟಾ ಕ್ಯೂ ಎಪ್ಸಿಲಾನ್ ಎ ಅಂದರೆ ಏನು? ಲೆಫ್ಟ್ ಹ್ಯಾಂಡ್ ಸೈಡ್ದು ಪ್ರೊಡಕ್ಷನ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಬರ್ಕೋಬೇಕು. ಈಕ್ವಲ್ಸ್ ಕ್ಯೂ ಆಲ್ಫಾ. ಆಲ್ಫಾ ಅಂದರೆ ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ಎಸ್ ಗಿವ್ಸ್ ಎ ಬಿ ಅಂತ ಇದೆ. ಎಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿದೆ ಅಲ್ವಾ, ಸೊ ಅದು ಎ ಆಗುತ್ತೆ. ಎ ಬಿ ಅಂದರೆ ಆಲ್ಫಾ ಆಗುತ್ತೆ, ಬಿಕಾಸ್ ಅದು ರೈಟ್ ಹ್ಯಾಂಡ್ ಸೈಡಲ್ಲಿದೆ. ಓಕೆನಾ? ದಿಸ್ ಇಸ್ ದ ಫಸ್ಟ್ ರೂಲ್ ಫಾಲೋ ಮಾಡಬೇಕಾಗಿರೋದು. ನೆಕ್ಸ್ಟು ರೂಲ್ ನಂಬರ್ 2 ಫಾರ್ ಟರ್ಮಿನಲ್ಸ್. ನಾನ್ ಟರ್ಮಿನಲ್ಸ್ ಬಂದರೆ ಹೆಂಗೆ ಬರ್ಕೋಬೇಕು ಟ್ರಾನ್ಸಿಷನ್ ಅಂತ ಗೊತ್ತಾಯ್ತಲ್ವಾ? ಟರ್ಮಿನಲ್ಸ್ ಬಂದರೆ ಹೆಂಗೆ ಬರ್ಕೋಬೇಕು ಅಂತ ನೋಡೋಣ. ಟರ್ಮಿನಲ್ಸ್ ಅಂದರೆ ಏನು ಹೇಳಿ? ಲೋವರ್ ಕೇಸ್ ವ್ಯಾಲ್ಯೂಸ್ ಲೈಕ್ ಎ ಬಿ ಸಿ ಅಪ್ ಟು ಝೆಡ್ ಆ್ಯಂಡ್ ಆಲ್ಸೋ ಡಿಜಿಟ್ಸ್ ಲೈಕ್ 0 1. ಅದಾದಮೇಲೆ ಸಿಂಬಲ್ಸು ಪ್ಲಸ್ ಮೈನಸ್ ಈ ಥರ ಸಿಂಬಲ್ಸು, ಇದನ್ನು ನಾವು ನಾನ್ ಟರ್ಮಿನಲ್ಸ್ ಅಂತ ಕರಿತೀವಿ. ನಾನ್ ಟರ್ಮಿನಲ್ಸಲ್ಲಿ ಏನಂದರೆ, ಫಾರ್ ಎಕ್ಸಾಂಪಲ್ 0 ಏನಾದರೂ ಬಂತು ಅಂದ್ಕೊಳ್ಳಿ, ಆವಾಗ ಹೆಂಗೆ ಬರಿಬೇಕು? 1 ಏನಾದರೂ ಬಂತು, ಯಾಕಂದರೆ ಇವೆಲ್ಲ ನಾನ್ ಟರ್ಮಿನಲ್ಸ್. ಫಾರ್ ಎಕ್ಸಾಂಪಲ್ ಎ ಏನಾದರೂ ಬಂತು ಅಂದ್ಕೊಳ್ಳಿ, ಆವಾಗ ಹೆಂಗೆ ಬರಿಬೇಕು? ಅದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಅಂದರೆ ಡೆಲ್ಟಾ ಕ್ಯೂ ಇಸ್ ದ ಸ್ಟೇಟ್ ಎ ಈಕ್ವಲ್ಸ್ ಕ್ಯೂ ಎಪ್ಸಿಲಾನ್. ಇದು ಟ್ರಾನ್ಸಿಷನ್ ಫಂಕ್ಷನ್. ಎ ಏನಾದರೂ ಬಂತು ಅಂದರೆ, ನೆಕ್ಸ್ಟ್ ಬಿ ಏನಾದರೂ ಬಂತು ಅಂದರೆ ಎ ಪ್ಲೇಸಲ್ಲಿ ಬಿನ ರೀಪ್ಲೇಸ್ ಮಾಡಬೇಕು. ಓಕೆನಾ? ಇದು ಟ್ರಾನ್ಸಿಷನ್ ಫಂಕ್ಷನ್ ಫಾರ್ ಟರ್ಮಿನಲ್ಸ್. ಇದು ಫಾರ್ ನಾನ್ ಟರ್ಮಿನಲ್ಸ್. ಇದು ರೂಲ್ಸು. ಈ ರೂಲ್ಸ್ನ ಫಾಲೋ ಮಾಡಿಕೊಂಡು ಇವಾಗ ಇನ್ಪುಟ್ ಏನು ಕೊಟ್ಟಿದ್ದಾರೆ, ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ನ ಇನ್ಪುಟ್ ಆಗಿ ಕೊಟ್ಟಿದ್ದಾರೆ, ಅದಕ್ಕೆ ಪಿ ಡಿ ಎನ ಕನ್ಸ್ಟ್ರಕ್ಟ್ ಮಾಡೋಣ. ಓಕೆನಾ? ಸಲ್ಯೂಷನ್ ಫಸ್ಟು ನೋಡಿ, ಇದು ಯಾವ ಫಾರ್ಮಲ್ಲಿದೆ? ಎಸ್ ಗಿವ್ಸ್ ಎ ಬಿ ಈ ಫಾರ್ಮಲ್ಲಿ ಇದೆ ಅಲ್ವಾ? ನಾನ್ ಟರ್ಮಿನಲ್ ಫಾರ್ಮಲ್ಲಿ ಇದೆ ಅಲ್ವಾ? ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನ್ ಟರ್ಮಿನಲ್ ಸಿಂಬಲ್ ಇದೆ, ಎಸ್ ಅನ್ನೋದು. ಇದಕ್ಕೆ ಟ್ರಾನ್ಸಿಷನ್ ಫಂಕ್ಷನ್ ಬರೆಯೋಣ. ನೋಡಿ, ಕ್ಯೂ ಎಪ್ಸಿಲಾನ್ ಎ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡು. ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ? ಎಸ್ ಇದೆ. ಈಕ್ವಲ್ಸ್ ಕ್ಯೂ ಆಲ್ಫಾ. ಆಲ್ಫಾ ಅಂದರೆ ಏನು? ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್ ರೂಲ್ ಎ ಬಿ. ಓಕೆನಾ? ನೆಕ್ಸ್ಟ್ ಪ್ರೊಡಕ್ಷನ್ ಏನು? ಎ ಗಿವ್ಸ್ 0 ಎಸ್ ಕ್ಯೂ ಎಪ್ಸಿಲಾನ್ ಎಸ್ ಅಂದರೆ ಏನು? ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್. ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್ ಏನು? ಎ ಈಕ್ವಲ್ಸ್ ಕ್ಯೂ ಆಲ್ಫಾ ಅಂದರೆ ಏನು? ರೈಟ್ ಹ್ಯಾಂಡ್ ಸೈಡ್ ಆಫ್ ದಿ ಪ್ರೊಡಕ್ಷನ್ 0 ಎಸ್. ಓಕೆನಾ? ನೆಕ್ಸ್ಟ್ ಪ್ರೊಡಕ್ಷನ್ ಏನು? ಎ ಗಿವ್ಸ್ 0 ಕ್ಯೂ ಎಪ್ಸಿಲಾನ್ ಲೆಫ್ಟ್ ಹ್ಯಾಂಡ್ ಸೈಡ್ ಎ ಕ್ಯೂ ರೈಟ್ ಹ್ಯಾಂಡ್ ಸೈಡ್ 0. ನೆಕ್ಸ್ಟ್ ಪ್ರೊಡಕ್ಷನ್ ಬಿ 1 ಎಸ್ ಡೆಲ್ಟಾ ಕ್ಯೂ ಎಪ್ಸಿಲಾನ್ ಲೆಫ್ಟ್ ಹ್ಯಾಂಡ್ ಸೈಡ್ ಬಿ ಈಕ್ವಲ್ಸ್ ಕ್ಯೂ ರೈಟ್ ಹ್ಯಾಂಡ್ ಸೈಡ್ 1 ಎಸ್. ಓಕೆನಾ? ನೆಕ್ಸ್ಟ್ ಬಿ ಗಿವ್ಸ್ 1
ಡೆಲ್ಟಾ ಕ್ಯೂ ಕಾಮ ಎಪ್ಸಿಲಾನ್ ಕಾಮ ಬಿ ಈಕ್ವಲ್ಸ್ ಕ್ಯೂ ಕಾಮ 1. ಇವಾಗ ನಾನ್ ಟರ್ಮಿನಲ್ಗೆ ಟ್ರಾನ್ಸಿಷನ್ ಫಂಕ್ಷನ್ನ ಬರೆದಾಯಿತು. ಇವಾಗ ಇದರಲ್ಲಿ ಟರ್ಮಿನಲ್ಸ್ ಯಾವುದ್ಯಾವ್ದು ಎನ್ಕೌಂಟರ್ ಆಗಿದೆ ಅಂತ ನೋಡೋಣ. ನೋಡಿ, ಎ ಬಿ ನಾನ್ ಟರ್ಮಿನಲ್ ಅಲ್ವಾ. ನೆಕ್ಸ್ಟ್ 0s ಅಂದರೆ ನಾನ್ ಟರ್ಮಿನಲ್ ಅಲ್ವಾ. ಝೀರೋ ನಾನ್ ಟರ್ಮಿನಲ್ ಬಿಕಾಸ್ ಡಿಜಿಟ್ಸ್ ವ್ಯಾಲ್ಯೂ ಏನಾಗುತ್ತೆ, ಟರ್ಮಿನಲ್ ಆಗುತ್ತೆ. 1s ಈಸ್ ನಾನ್ ಟರ್ಮಿನಲ್, 1 ಟರ್ಮಿನಲ್. ಇವಾಗ ಟರ್ಮಿನಲ್ ವ್ಯಾಲ್ಯೂಗೆ ಟ್ರಾನ್ಸಿಷನ್ ಫಂಕ್ಷನ್ನ ಬರೆಯೋಣ. ಇಲ್ಲಿ ನೋಡಿ, ಇದನ್ನು ಫಾಲೋ ಮಾಡಿಕೊಂಡು ಟ್ರಾನ್ಸಿಷನ್ ಫಂಕ್ಷನ್ನ ಬರೆಯೋಣ. ಫರ್ ಝೀರೋಗೆ ಹೆಂಗೆ ಬರೆಯೋದು, ಡೆಲ್ಟಾ ಕ್ಯೂ ಕಾಮ 0,0 ಗಿವ್ಸ್ ಕ್ಯೂ ಕಾಮ ಎಪ್ಸಿಲಾನ್. ಓಕೆನಾ. ನೆಕ್ಸ್ಟ್ 1 ಟರ್ಮಿನಲ್ಗೆ ಡೆಲ್ಟಾ ಕ್ಯೂ ಕಾಮ 1,1 ಈಕ್ವಲ್ಸ್ ಕ್ಯೂ ಕಾಮ ಎಪ್ಸಿಲಾನ್. ಓಕೆನಾ. ದಿಸ್ ಇಸ್ ದ ಕನ್ಸ್ಟ್ರಕ್ಷನ್ ಆಫ್ PDA ಫ್ರಮ್ CFG. ಅವ್ರ ಇನ್ಪುಟ್ ಏನು ಕೊಟ್ಟಿದ್ದಾರೆ, CFG ಕೊಟ್ಟಿದ್ದಾರೆ. ಇದರಿಂದ ನಾವು PDAನ ಫೈಂಡ್ ಮಾಡಬೇಕು. ಓಕೆನಾ. ಅದಕ್ಕೆ ಹೆಂಗೆ ಫೈಂಡ್ ಮಾಡಬೇಕು, 2 ರೂಲ್ಸ್ ಇದೆ. ಒಂದು ನಾನ್ ಟರ್ಮಿನಲ್ಸ್ಗೆ, ಇನ್ನೊಂದು ಟರ್ಮಿನಲ್ಸ್ಗೆ. ನಾನ್ ಟರ್ಮಿನಲ್ಸ್ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾನ್ ಟರ್ಮಿನಲ್ ವ್ಯಾಲ್ಯೂ ಇರಬೇಕು, ರೈಟ್ ಹ್ಯಾಂಡ್ ಸೈಡಲ್ಲಿ ಅದ್ರದ್ದು ಪ್ರೊಡಕ್ಷನ್ ಇರಬೇಕು. ಇಲ್ಲಿ ನೋಡಿ, ಟರ್ಮಿನಲ್ಸ್ ಅಂದರೆ ಯಾವ್ದಾವ್ದು ಟರ್ಮಿನಲ್ಸ್ ಎನ್ಕೌಂಟರ್ ಆಗಿರುತ್ತೆ ಅದಕ್ಕೆ ಈ ಕಂಡೀಷನ್ನ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ. ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಈ ಥರ ಕ್ವೆಶನ್ಸ್ ಎಕ್ಸಾಮಲ್ಲಿ ರಿಪೀಟ್ ಆಗಿಲ್ಲ. ಆಲ್ಮೋಸ್ಟ್ PDA ಪ್ರಾಬ್ಲಮ್ ಸಾಲ್ವ್ ಮಾಡೋದು, CFG ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಜಾಸ್ತಿ ಬಂದಿರುತ್ತೆ. ಸೊ ಒಂದು ಎಕ್ಸಾಂಪಲ್ನ ತೊಗೊಂಡು ನಾನು ಸಾಲ್ವ್ ಮಾಡಿದ್ದೀನಿ. ನಿಮಗೆ ಏನಾದರೂ ಈ ಥರ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂತ ಇದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಕನ್ವರ್ಷನ್ ಫ್ರಮ್ PDA ಟು CFG ಹೆಂಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ನಂತರ CFGಯಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ, ಪ್ರೊಡಕ್ಷನ್ ರೂಲ್ಸ್ ಇರುತ್ತೆ ಅಲ್ವಾ. PDAಯಲ್ಲಿ ಏನಿರುತ್ತೆ, ಟ್ರಾನ್ಸಿಷನ್ ಫಂಕ್ಷನ್. ಸೊ PDAಯಲ್ಲಿ ಅವರು ಟ್ರಾನ್ಸಿಷನ್ ಫಂಕ್ಷನ್ನ ನಮಗೆ ಕೊಟ್ಟಿದ್ದಾರೆ. ನಾವು ಪ್ರೊಡಕ್ಷನ್ ರೂಲ್ಸ್ನ ಕಂಡುಹಿಡಿಬೇಕು. ಓಕೆನಾ. ಫಸ್ಟು ಸೊಲ್ಯೂಷನ್. ಕ್ವೆಶನ್ ರೀಡ್ ಮಾಡ್ತೀನಿ ನೋಡಿ. M ಈಕ್ವಲ್ಸ್ ಇಲ್ಲಿ Q0, Q1 ಅಂತ ಕೊಟ್ಟಿದ್ದಾರೆ. ನಮಗೆ ಗೊತ್ತು ಅಲ್ಲ ಯಾವುದೇ 7 ಟಪಲ್ಸ್ ಅಂತ. Q0, Q1 ಅಂದರೆ ಏನಿರುತ್ತೆ, ಅದು ಸ್ಟೇಟ್ಸ್ ಅಲ್ವಾ. ಸೊ ದಿಸ್ ಇಸ್ ದ Q ವ್ಯಾಲ್ಯೂ ಕೊಟ್ಟಿದ್ದಾರೆ. A, B ಅಂದರೆ ಆಲ್ಫಾಬೆಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. A, Z ಟೋ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಂದರೆ ಸಿಂಬಲ್ಸ್ ಇನ್ ದ ಸ್ಟ್ಯಾಕ್. ನೆಕ್ಸ್ಟ್ ಟ್ರಾನ್ಸಿಷನ್ ಫಂಕ್ಷನ್ ಕೊಟ್ಟಿದ್ದಾರೆ. ಟ್ರಾನ್ಸಿಷನ್ ಫಂಕ್ಷನ್ದು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಮತ್ತು Q0 ಅಂದರೆ ಇನಿಷಿಯಲ್ ಸ್ಟೇಟು. Z0 ಅಂದರೆ ಏನು, ಇನಿಷಿಯಲ್ ಸ್ಟೇಟ್ ಆಫ್ ದಿ ಸಿಂಬಲ್ಲು, ಸ್ಟ್ಯಾಕ್ದು ಸಿಂಬಲ್ಲು. F ಅಂದರೆ ಫೈನಲ್ ಸ್ಟೇಟ್. ಓಕೆನಾ. ಇಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ಟ್ರಾನ್ಸಿಷನ್ ಸ್ಟೇಟ್ಸ್ನ ಕೊಟ್ಟಿದ್ದಾರೆ ನೋಡಿ. ಡೆಲ್ಟಾ ಆಫ್ Q0, A, Z0 ಈಕ್ವಲ್ಸ್ Q0, AZ0. ಡೆಲ್ಟಾ ಆಫ್ Q0, A ಈಕ್ವಲ್ಸ್ Q0, AA. ಡೆಲ್ಟಾ ಆಫ್ Q0, B, A is equals to Q1, A. ಡೆಲ್ಟಾ ಆಫ್ Q1, B, A equals Q1, A. ಡೆಲ್ಟಾ ಆಫ್ Q1, A equals Q1, epsilon. ಡೆಲ್ಟಾ ಆಫ್ Q1, epsilon, Z0 equals Q1, epsilon. ಟೋಟಲು ಇಲ್ಲಿ ನಮಗೆ 6 ಟ್ರಾನ್ಸಿಷನ್ ಫಂಕ್ಷನ್ನ ಕೊಟ್ಟಿದ್ದಾರೆ. ಈ ಟ್ರಾನ್ಸಿಷನ್ ಫಂಕ್ಷನ್ಗೆ ನಾವು CFGನ ಫೈಂಡ್ ಮಾಡಬೇಕು. ಓಕೆನಾ. ಫಸ್ಟು ಏನು ಬರ್ಕೋಬೇಕು, ಇದರಲ್ಲಿ CFGಯಲ್ಲಿ ಏನೇನು ಸಾಲ್ವ್ ಮಾಡಬೇಕಾಗಿರುತ್ತೆ. G ಈಕ್ವಲ್ಸ್ V, T, P, S. G ಈಕ್ವಲ್ಸ್ V, T, P, S. ಈ ವ್ಯಾಲ್ಯೂಸ್ದು ಮೀನಿಂಗ್ ಗೊತ್ತಲ್ಲ. V ಅಂದರೆ ಏನು, ವೇರಿಯೇಬಲ್ಸ್. T ಅಂದರೆ ಏನು, ಟರ್ಮಿನಲ್ಸ್. P ಅಂದರೆ ಏನು, ಪ್ರೊಡಕ್ಷನ್ ರೂಲ್ಸ್. S ಅಂದರೆ ಏನು, ಸ್ಟಾರ್ಟ್ ಸಿಂಬಲ್. ಓಕೆನಾ. ಇಷ್ಟೂ ನಾವು CFG ಪ್ರಾಬ್ಲಮಲ್ಲಿ ಕಂಡುಹಿಡಬೇಕಾಗತ್ತೆ. ಸೊ ಈ ಕ್ವೆಶನಲ್ಲಿ CFGನ ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದರೆ ಇಷ್ಟು 4 ವ್ಯಾಲ್ಯೂಸ್ನು ನಾವು ಕಂಡುಹಿಡಬೇಕು. ಫಸ್ಟ್ ಏನಿದೆ, ವೇರಿಯೇಬಲ್ಸ್ನ ಹೆಂಗೆ ಫೈಂಡ್ ಮಾಡೋದಂದರೆ ಇದರಲ್ಲಿ V ಈಕ್ವಲ್ಸ್ ಯಾವಾಗಲೂ ಸ್ಟಾರ್ಟಿಂಗ್ ವೇರಿಯೇಬಲ್ ಯಾವುದಿರುತ್ತೆ ಹೇಳಿ, S ಇಸ್ ದ ಸ್ಟಾರ್ಟಿಂಗ್ ವೇರಿಯೇಬಲ್. ಅದಾದಮೇಲೆ ವೇರಿಯೇಬಲ್ಸ್ನ ಹೆಂಗೆ ಕಂಡುಹಿಡಿಯೋದು ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ದಟ್ ಈಸ್ V ಈಕ್ವಲ್ಸ್ ಟೋ ಯೂನಿಯನ್ Q. ಅಂದರೆ
ಕ್ಯೂ ವ್ಯಾಲ್ಯೂಸ್ ಮತ್ತು ಟೋ ವ್ಯಾಲ್ಯೂಸ್ನ ಯೂಸ್ ಮಾಡಿಕೊಂಡು ವೇರಿಯೇಬಲ್ನ ಕಂಡುಹಿಡಿಯೋದು ಹೆಂಗೆ ಅಂತ ನೋಡೋಣ. ಫಸ್ಟ್ ವೇರಿಯೇಬಲ್ ಬರೆಯೋಣ. ಫಸ್ಟ್ ಸ್ಟೇಟ್ ಯಾವುದು? ಕ್ಯೂ ನಾಟ್, ಕಾಮ ಫಸ್ಟು ಯಾವುದು? ಟೋ ವ್ಯಾಲ್ಯೂ ಏನು? ಎ ಕ್ಯೂ ನಾಟ್, ಒನ್ ವೇರಿಯೇಬಲ್. ನೆಕ್ಸ್ಟ್ ಕ್ಯೂ ನಾಟ್ ಎ ಕಾಮ q1, second variable. Next q0 z0 comma q0. Next q0 comma z0 comma q1. ಓಕೆನಾ? ನೆಕ್ಸ್ಟ್ q1ಗೆ ಬರೆಯೋಣ. q1 ಕಾಮ a ಕಾಮ q0, q1 ಕಾಮ a ಕಾಮ q1, q1 ಕಾಮ z0 ಕಾಮ q0. ನೆಕ್ಸ್ಟ್ q1 ಕಾಮ z0 ಕಾಮ q1. ಓಕೆನಾ? These are all the variables. ಎಷ್ಟು ವೇರಿಯೇಬಲ್ಸ್ ಇದೆ? 1 2 3 4 5 6 7 8 9. ಟೋಟಲ್ 9 ವೇರಿಯೇಬಲ್ಸ್ ಇದೆ. ಈ ವೇರಿಯೇಬಲ್ಸ್ ಹೆಂಗೆ ಬರ್ಕೊಂಡೆ ಅಂತ ಗೊತ್ತಾಯಿತು ಅಲ್ವಾ? ಫಸ್ಟು ಕ್ಯೂದು ಅಂದರೆ ಸ್ಟೇಟ್ ವ್ಯಾಲ್ಯೂ ಬರೀತೀರಾ. ಅದಾದಮೇಲೆ ಟೋದು ಒಂದು ವ್ಯಾಲ್ಯೂ ತೊಗೊಳ್ಳಿ ಎ ಅಂತ. ಅಗೇನ್ ಕ್ಯೂ ನಾಟ್. ನೆಕ್ಸ್ಟ್ ಕ್ಯೂ ನಾಟ್ ಎ q1. ನೆಕ್ಸ್ಟ್ ಕ್ಯೂ ನಾಟ್ z0 q0, ಕ್ಯೂ ನಾಟ್ z0 q1. ಆಮೇಲೆ q1ಇಂದ ಸ್ಟೇಟ್ ಮಾಡಿ. q1 a q0, q1 a q1, q1 z0 q0, q1 z0 q1. ಓಕೆನಾ? ಹೀಗೆ ವೇರಿಯೇಬಲ್ಸ್ನ ಬರ್ಕೊಳ್ಳೋದು. ಇದಾದಮೇಲೆ ಏನು ಬರೀಬೇಕು? ಸ್ಟಾರ್ಟ್ ಸಿಂಬಲ್ನ ಬರೆಯೋಣ. ಪ್ರೊಡಕ್ಷನ್ ರೂಲ್ಸ್ ಆಮೇಲೆ ಬರೆಯೋಣ. ಯಾಕಂದರೆ ಪ್ರೊಡಕ್ಷನ್ ರೂಲ್ಸ್ ಜಾಸ್ತಿ ಬರೀಬೇಕು. ಫಸ್ಟ್ ಸ್ಟಾರ್ಟ್ ಸಿಂಬಲ್ ಬರೆಯೋಣ. ಸ್ಟಾರ್ಟ್ ಸಿಂಬಲ್ನ ಹೆಂಗೆ ಬರೀಬೇಕು ಅಂದರೆ ಫಸ್ಟು ಇನಿಷಿಯಲ್ ಸ್ಟೇಟ್ನ ಬರ್ಕೋಬೇಕು. ಇದರಲ್ಲಿ ಇನಿಷಿಯಲ್ ಸ್ಟೇಟ್ ಏನು ಕೊಟ್ಟಿದ್ದಾರೆ ಅವರು? q0 ಅಂತ ಕೊಟ್ಟಿದ್ದಾರೆ. q0. ಇನಿಷಿಯಲ್ ಸಿಂಬಲ್ ಆಫ್ ದಿ ಸ್ಟ್ಯಾಕ್ ಯಾವ್ದು ಕೊಟ್ಟಿದ್ದಾರೆ? z0. again q0. okay na? And another one is q0 z0 q1. ಇದನ್ನು ಹೆಂಗೆ ಬರ್ಕೊಂಡೆ ಅಂತ ಗೊತ್ತಾಯ್ತಾ? ಸಿಂಬಲ್ ಸ್ಟಾರ್ಟ್ ಸಿಂಬಲು ಫಸ್ಟ್ ನೋಡಿ ಇನಿಷಿಯಲ್ ಸ್ಟೇಟ್ನ ಬರ್ಕೋಬೇಕು, ದಟ್ ಈಸ್ q0. ಆಮೇಲೆ ಇನಿಷಿಯಲ್ ಸಿಂಬಲ್ ಆಫ್ ದಿ ಸ್ಟ್ಯಾಕ್ನ ಬರ್ಕೋಬೇಕು, ದಟ್ ಈಸ್ ಸ್ಟ್ಯಾಕ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? z0 ಅಂತ ಕೊಟ್ಟಿದ್ದಾರೆ. ಅದಾದಮೇಲೆ ಸ್ಟೇಟ್ಸ್ ಬರ್ಕೋಬೇಕು. ಫಸ್ಟ್ನೇದ್ಗೆ q0 ಸ್ಟೇಟ್ ಬರ್ಕೊಂಡಿದ್ದೀನಿ, ಸೆಕೆಂಡ್ ಒಂದ್ಗೆ q1 ಸ್ಟೇಟ್ ಬರ್ಕೊಂಡಿದ್ದೀನಿ. ಓಕೆನಾ? ದಿಸ್ ಇಸ್ ದ ಸ್ಟಾರ್ಟ್ ಸಿಂಬಲ್. ಇವಾಗ ಏನು ಬರೀಬೇಕು? ಪ್ರೊಡಕ್ಷನ್ ರೂಲ್ಸ್ನ ನಾವು ಬರೀಬೇಕು. ಪ್ರೊಡಕ್ಷನ್ ರೂಲ್ಸ್ ಹೆಂಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಪ್ರೊಡಕ್ಷನ್ ರೂಲು ಈ ವ್ಯಾಲ್ಯೂಗೆ ಬರೋಣ. ಫಸ್ಟ್ ವ್ಯಾಲ್ಯೂ ತೊಗೊಂಡು ಫಸ್ಟ್ ಪ್ರೊಡಕ್ಷನ್ ರೂಲ್ಸ್ ಬರೆಯೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ? q0 a z0 ಈಕ್ವಲ್ಸ್ q0 a z0 ಇದೆ ಅಲ್ವಾ? ಫಸ್ಟು ಟ್ರಾನ್ಸಿಷನ್ ಸ್ಟೇಟ್ ಅವ್ರು ಕೊಟ್ಟಿರೋದು. ಆ ಟ್ರಾನ್ಸಿಷನ್ ಸ್ಟೇಟಿಗೆ ಫಸ್ಟ್ ಪ್ರೊಡಕ್ಷನ್ ರೂಲ್ಸ್ನ ಬರೀತಾ ಇದ್ದೀನಿ ನಾನು. ಫಸ್ಟ್ ಹೆಂಗೆ ಬರ್ಕೋಬೇಕು ಅಂದರೆ ಇವಾಗ ನೋಡಿ ಇದರಲ್ಲಿ ಎಷ್ಟು ವ್ಯಾಲ್ಯೂಸ್ ಇದೆ ಅಂತ ನೋಡಬೇಕು. ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ? 2 ವ್ಯಾಲ್ಯೂಸ್. 2 ವ್ಯಾಲ್ಯೂಸ್ ಅಂದರೆ 2 power 2 ಅಂದರೆ ಟೋಟಲ್ 4 ಪ್ರೊಡಕ್ಷನ್ ಬರಿಬೇಕು. ಇದಕ್ಕೆ 4 ಪ್ರೊಡಕ್ಷನ್ 1 2 3 4. ಓಕೆನಾ? 4 ಪ್ರೊಡಕ್ಷನ್ ರೂಲ್ಸ್ ಬರಿಬೇಕು. ಇಲ್ಲಿ ನೋಡಿ ಈ ಕಡೆ ಎಷ್ಟು ವ್ಯಾಲ್ಯೂ ಇದೆ? 1 2 ವ್ಯಾಲ್ಯೂಸ್ ಇದೆ. ಸೊ 2 ಪ್ರೊಡಕ್ಷನ್ ಬರುತ್ತೆ ಇದರಿಂದ. ಸೊ 2. ಓಕೆನಾ? ವ್ಯಾಲ್ಯೂಸ್ನ ಮೆನ್ಷನ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನೋಡಿ ಸ್ಟೇಟ್ ಯಾವುದಿದೆ? q0 ಸ್ಟೇಟ್ ಇದೆ. q0 ಅಂತ ಎಲ್ಲದಕ್ಕೂ ಬರ್ಕೊಳ್ಳೋಣ. ಓಕೆನಾ? ನೆಕ್ಸ್ಟ್ ವ್ಯಾಲ್ಯೂ ಏನು ಬರಿಬೇಕಂದ್ರೆ ಇಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಇದನ್ನ ಮಿಡಲಿಗೆ ಬರಿಬೇಕು. ಓಕೆನಾ? z0. ನೆಕ್ಸ್ಟ್ ಯಾವ್ಯಾವ ಸ್ಟೇಟ್ಸ್ ಇದೆ ಈ ಕ್ವೆಶನಲ್ಲಿ? q0, q1 ಆರ್ ದ 2 ಸ್ಟೇಟ್ಸ್. ಅದನ್ನು ಮೆನ್ಷನ್ ಮಾಡ್ಕೋಬೇಕು. ಹೆಂಗೆ ಅಂದರೆ ಟ್ವೈಸ್ q0 ಟ್ವೈಸ್ q1 ಈ ಆರ್ಡರಲ್ಲೇ ಬರಿಬೇಕು. ಓಕೆನಾ? ನೆಕ್ಸ್ಟ್ ಈ ಕಡೆ ಬಂದಾಗ ಇಲ್ಲಿ ನೋಡಿ ಈ ಟರ್ಮಿನಲ್ ಅಂದರೆ ಇನ್ಪುಟ್ ವ್ಯಾಲ್ಯೂ ಯಾವುದಿದೆ ಇದನ್ನು ಇಲ್ಲಿ ಆಚೆ ಬರ್ಕೋಬೇಕು. ಎ ಎ ಎ ಎ.
ಓಕೆನಾ. ಅದಾದಮೇಲೆ ಸ್ಟೇಟ್, ಇಲ್ಲಿ ಏನು ಸ್ಟೇಟ್ ಇದೆ ಅದನ್ನು ಮೆನ್ಷನ್ ಮಾಡ್ಕೊಳ್ಳೋಣ. ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್. ಇಲ್ಲಿ ಏನು ಫಸ್ಟ್ ವ್ಯಾಲ್ಯೂ ಏನಿದೆ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಎ ಎ ಎ ಎ. ಆಮೇಲೆ ಸ್ಟೇಟ್ಸು ಕ್ಯೂ ನಾಟ್ ಮತ್ತು ಕ್ಯೂ ಒನ್ ಆರ್ ದ 2 ಸ್ಟೇಟ್ಸ್ ಅಲ್ವಾ. ಇಲ್ಲಿ ಹೆಂಗೆ ಬರ್ಕೊತೀವಿ, ಟ್ವೈಸ್ ಕ್ಯೂ ನಾಟ್ ಬರ್ಕೊಂಡು ಟ್ವೈಸ್ ಕ್ಯೂ ಒನ್ ಬರ್ಕೊತೀವಿ. ಇಲ್ಲಿ ಆಲ್ಟರ್ನೇಟಿವ್ ಆಗಿ ಸ್ಟೇಟ್ಸ್ನ ಬರ್ಕೊಳ್ಳೋದು. ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ನಾಟ್ ಕ್ಯೂ ಒನ್ ಇದೇ ಥರ ಮೆನ್ಷನ್ ಮಾಡಬೇಕು. ಇಲ್ಲಿ ಟ್ವೈಸ್ ಫಸ್ಟ್ ಸ್ಟೇಟ್ ಬರ್ದು ಟ್ವೈಸು ಸೆಕೆಂಡ್ ಸ್ಟೇಟ್ ಬರಿತೀವಿ. ಆದರೆ ಇಲ್ಲಿ ಏನು ಮಾಡಬೇಕು, ಆಲ್ಟರ್ನೇಟಿವ್ ಆಗಿ ಬರ್ಕೋಬೇಕು. ಓಕೆನಾ. ನೆಕ್ಸ್ಟಲ್ಲಿ ಫಸ್ಟು ಮಿಡಲ್ ವ್ಯಾಲ್ಯೂ ಯಾವ್ದು ಬರ್ಕೋಬೇಕಂತ ಹೇಳ್ಕೊಡ್ತೀನಿ. ಝೆಡ್ ನಾಟ್ ಅಲ್ವಾ. ಇಲ್ಲಿ ಎ ವ್ಯಾಲ್ಯೂ ಆಯಿತು, ಇವಾಗ ಝೆಡ್ ನಾಟ್ ಬರಿಬೇಕು. ಸೊ ಝೆಡ್ ನಾಟ್ ಮಿಡಲ್ ವ್ಯಾಲ್ಯೂ. ಅದಾದಮೇಲೆ ಇಲ್ಲಿ ಏನು ಬರಿಬೇಕು ಅಂದರೆ ಸೇಮ್ ಈ ಸ್ಟೇಟ್ಸ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ನಾಟ್ ಕ್ಯೂ ಒನ್. ಓಕೆನಾ. ನೆಕ್ಸ್ಟ್ ಈ ಸೈಡ್ ಏನು ಬರಿಬೇಕು ಅಂದರೆ ಸೇಮ್ ಈ ಸ್ಟೇಟ್ನ ಇಲ್ಲಿಗೆ ಮೆನ್ಷನ್ ಮಾಡಬೇಕು. ದಟ್ ಈಸ್ ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಒನ್. ಓಕೆನಾ. ಹೆಂಗೆ ಬರಿಬೇಕು ಪ್ರೊಡಕ್ಷನ್ ರೂಲ್ಸ್ ಅಂತ ಗೊತ್ತಾಯ್ತಾ. ಇವಾಗ ನೆಕ್ಸ್ಟ್ ವ್ಯಾಲ್ಯೂಗೆ ಬರೆಯೋಣ ಪ್ರೊಡಕ್ಷನ್ ರೂಲ್ಸು. ನಾನು ಬೇರೆ ಪೇಜಲ್ಲಿ ಬರೆದು ತೋರಿಸ್ತೀನಿ, ಕ್ವೆಶನ್ ಇಲ್ಲೇ ಇಟ್ಕೊಳ್ಳೋಣ. ನೋಡಿ, ಸೆಕೆಂಡ್ ಪ್ರೊಡಕ್ಷನ್ ರೂಲ್ಸ್ ಏನಿದೆ ಇದು ಅಲ್ವಾ, ತಗೊಳ್ಳೋಣ. ಕ್ಯೂ ನಾಟ್ ಕಾಮ ಎ ಈಕ್ವಲ್ಸ್ ಕ್ಯೂ ನಾಟ್ ಎ. ಇದು ಟ್ರಾನ್ಸಿಷನ್ ಸ್ಟೇಟ್ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಇವಾಗ ಪ್ರೊಡಕ್ಷನ್ ರೂಲ್ಸ್ನ ಬರೆಯೋಣ. ಫಸ್ಟ್ ಏನು ಮಾಡ್ಕೋಬೇಕು, ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ, 2 ವ್ಯಾಲ್ಯೂಸ್ ಇದೆ. 2 ಅಂದರೆ ಏನು, 4 ಪ್ರೊಡಕ್ಷನ್ ರೂಲ್ಸ್ ಬರುತ್ತೆ. ಸೊ 1 2 3 4 ಪ್ರೊಡಕ್ಷನ್ ರೂಲ್ಸ್. ಈ ಕಡೆ 2 ವ್ಯಾಲ್ಯೂಸ್ ಇರುತ್ತೆ. ಸೊ ಈ ಕಡೆ 2 ಸ್ಟೆಪ್. ಓಕೆನಾ. ಇಷ್ಟು ಬರ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಯ್ತು ಅಲ್ವಾ. ಇವಾಗ ಫಸ್ಟ್ ಏನು ಬರಿಬೇಕು, ಸ್ಟೇಟ್ನ ಬರ್ಕೋಬೇಕು. ಯಾವ ಸ್ಟೇಟ್ ಇದೆ ಆ ಸ್ಟೇಟ್ನ ಬರ್ಕೋಬೇಕು. ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್ ಸ್ಟೇಟ್ ಆಯಿತು. ಇವಾಗ ಏನು ಮಾಡಬೇಕು, ಈ ಕಡೆ ಇರೋ ವ್ಯಾಲ್ಯೂನ ಇಲ್ಲಿಗೆ ಮಿಡಲಿಗೆ ಬರಿಬೇಕು ಅಲ್ವಾ. ಎ ಎ ಎ ಎ. ಆಮೇಲೆ ಏನು ಮಾಡಬೇಕು, ಸ್ಟೇಟ್ಸ್ ಬರಿಬೇಕು. ಸ್ಟೇಟ್ಸ್ ಹೆಂಗೆ ಬರೆಯೋದು, ಫಸ್ಟು ಟ್ವೈಸ್ ಕ್ಯೂ ನಾಟ್ ಬರಿಬೇಕು, ಅದಾದಮೇಲೆ ಟ್ವೈಸ್ ಕ್ಯೂ ಒನ್ ಬರಿಬೇಕು. ನೆಕ್ಸ್ಟ್ ಈ ಮಿಡಲ್ ವ್ಯಾಲ್ಯೂನ ಇಲ್ಲಿಗೆ ಬರ್ಕೋಬೇಕು. ಎ ಎ ಎ ಎ. ಓಕೆನಾ. ಸ್ಟೇಟ್ ಬರ್ಕೊಳ್ಳೋಣ. ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ನಾಟ್. ಫಸ್ಟ್ ವ್ಯಾಲ್ಯೂನ ಈ ಪ್ರೊಡಕ್ಷನ್ ರೂಲ್ಸಲ್ಲಿ ಬರ್ಕೊತೀನಿ. ಎ ಎ ಎ ಎ. ಇಲ್ಲಿ ಏನು ಬರಿಬೇಕು, ಸ್ಟೇಟ್ಸ್ನ ಆಲ್ಟರ್ನೇಟಿವ್ ಆಗಿ ಬರಿಬೇಕು. ಸೊ ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ನಾಟ್ ಕ್ಯೂ ಒನ್. ಇಲ್ಲೇನು ಬರಿಬೇಕು ಹೇಳಿ, ಈ ವ್ಯಾಲ್ಯೂನ ಸೇಮ್ ಇಲ್ಲಿ ಬರ್ಕೋಬೇಕಲ್ವಾ. ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ನಾಟ್ ಕ್ಯೂ ಒನ್. ನೆಕ್ಸ್ಟ್ ಇಲ್ಲೇನು ಬರಿಬೇಕು, ಸೆಕೆಂಡ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಇಲ್ಲಿ ಬರ್ಕೋಬೇಕು. ಎ ಎ ಎ ಎ. ಲಾಸ್ಟಲ್ಲಿ ಏನು ಬರ್ಕೋಬೇಕು, ಸೇಮ್ ಈ ಸ್ಟೇಟ್ಸ್ನ ಇಲ್ಲಿ ಬರ್ಕೋಬೇಕು. ಸೊ ಕ್ಯೂ ನಾಟ್ ಕ್ಯೂ ನಾಟ್ ಕ್ಯೂ ಒನ್ ಕ್ಯೂ ಒನ್. ಹೆಂಗೆ ಬರೆಯೋದು ಅಂತ ಗೊತ್ತಾಯ್ತಾ. ಇವಾಗ ನೆಕ್ಸ್ಟ್ ಸ್ಟೇಟ್ದು ಬರೆಯೋಣ ಪ್ರೊಡಕ್ಷನ್ ರೂಲ್ಸು. ನೋಡಿ ಇಲ್ಲಿ ಬರೀತೀನಿ. ನೆಕ್ಸ್ಟ್ ಸ್ಟೇಟ್ದು ಕ್ಯೂ ನಾಟ್ ಕಾಮ ಬಿ ಕಾಮ ಎ ಈಕ್ವಲ್ಸ್ ಕ್ಯೂ ಒನ್ ಕಾಮ ಎ ಅಲ್ವಾ. ದಿಸ್ ಇಸ್ ದ ನೆಕ್ಸ್ಟ್ ಟ್ರಾನ್ಸಿಷನ್ ಸ್ಟೇಟ್. ಅದಕ್ಕೆ ಪ್ರೊಡಕ್ಷನ್ ರೂಲ್ಸ್ ಹೆಂಗೆ ಬರೆಯೋದು, ಇಲ್ಲಿ ಫಸ್ಟ್ ನೋಡಿ ಎಷ್ಟು ವ್ಯಾಲ್ಯೂ ಇದೆ, ಒಂದೇ ವ್ಯಾಲ್ಯೂ ಇದೆ ಅಂದರೆ 2^1 ಅಂದರೆ 2 ಪ್ರೊಡಕ್ಷನ್ ರೂಲ್ಸ್ ಬರಬೇಕು. ಇದಕ್ಕೆ 1 2 ಪ್ರೊಡಕ್ಷನ್ ರೂಲ್ಸ್. ಈ ಕಡೆ ಎಷ್ಟು ವ್ಯಾಲ್ಯೂ ಇದೆ, 1 ವ್ಯಾಲ್ಯೂ ಇದೆ. 1 ವ್ಯಾಲ್ಯೂ ಅಂದರೆ ಎಷ್ಟು ಪ್ರೊಡಕ್ಷನ್ದು RHS ಬರುತ್ತೆ, ಒಂದೇ RHS ಬರುತ್ತೆ. ಓಕೆನಾ. ಇವಾಗ ಏನು ಬರಿಬೇಕು, ಫಸ್ಟ್ ಸ್ಟೇಟ್ ಬರಿಬೇಕು. ಕ್ಯೂ ನಾಟ್ ಕ್ಯೂ ನಾಟ್. ಇಲ್ಲಿಗೆ ಏನು ಬರಿಬೇಕು, ಈ ವ್ಯಾಲ್ಯೂನ ಬರಿಬೇಕು. ಎ ಎ. ಇಲ್ಲಿ ಸ್ಟೇಟ್ ಬರಿಬೇಕು ಅಲ್ವಾ. ಅಲ್ಲೇನು ಮಾಡ್ತಿದ್ವಿ, ಟ್ವೈಸ್ ಕ್ಯೂ ನಾಟ್ ಬರಿತಿದ್ವಿ, ಟ್ವೈಸ್ ಕ್ಯೂ ಒನ್ ಬರಿತಿದ್ವಿ. ಆದರೆ ಇಲ್ಲಿ ಎರಡೇ ಸ್ಟೇಟ್ ಇರೋದ್ರಿಂದ ಒಂದು ಕ್ಯೂ ನಾಟ್ ಒಂದು ಕ್ಯೂ ಒನ್. ಓಕೆನಾ. ನೆಕ್ಸ್ಟ್ ಈ ವ್ಯಾಲ್ಯೂನ ಇಲ್ಲಿ ಬರ್ಕೋಬೇಕು. ಬಿ ಬಿ
ಸ್ಟೇಟ್ ಯಾವುದು Q1 ಸ್ಟೇಟ್, Q1 ಎ ವ್ಯಾಲ್ಯೂ ಹಂಗೆ ಬರ್ಕೊಳ್ಳೋಣ. ಇದು ಅಷ್ಟೇ Q0 Q1 ಆಲ್ಟರ್ನೇಟಿವ್ Q0 Q1 ಬರೆದಿದ್ದೀನಿ. ಇಲ್ಲಿ ಟ್ವೈಸ್ ಏನಕ್ಕೆ ಬರ್ದಿಲ್ಲ, ಒಂದೊಂದ್ಸತಿ ಏನಕ್ಕೆ ಬರ್ದಿದ್ದೀನಿ ಅಂದರೆ ಇಲ್ಲಿ ಟೋಟಲ್ಲು 4 ಪ್ರೊಡಕ್ಷನ್ ರೂಲ್ಸ್ ಇಲ್ಲ, ಬರೀ 2 ಪ್ರೊಡಕ್ಷನ್ ರೂಲ್ಸ್ ಅಷ್ಟೇ ಇರೋದು. ಸೊ ಒಂದು ಸ್ಟೇಟ್ 1 ಪ್ರೊಡಕ್ಷನ್ ರೂಲ್ಗೆ, ಇನ್ನೊಂದು ಸ್ಟೇಟ್ ಇನ್ನೊಂದು ಪ್ರೊಡಕ್ಷನ್ ರೂಲಿಗೆ ಬರ್ದಿದ್ದೀನಿ. ಓಕೆನಾ. ನೆಕ್ಸ್ಟ್ ಅಗೇನ್ ಇದನ್ನು ಬರೆಯೋಣ. Q1, B, A ಇದೆ ಈಕ್ವಲ್ಸ್ Q1, A ಇದೆ ಅಲ್ವಾ. ಇದಕ್ಕೂ ಅಷ್ಟೇ ನೋಡಿ, ಒಂದು ವ್ಯಾಲ್ಯೂ ಇದೆ ಅಂದರೆ 2^1, ಸೊ 2 ಪ್ರೊಡಕ್ಷನ್ಸ್ ಬರುತ್ತೆ. ಈ ಸೈಡ್ 1 ವ್ಯಾಲ್ಯೂ ಇರೋದ್ರಿಂದ 1 RHS ಬರುತ್ತೆ. ಓಕೆನಾ. ಇವಾಗ ಫಸ್ಟ್ ಏನು ಬರಿಬೇಕು, ಸ್ಟೇಟ್ ಬರಿಬೇಕು Q1, ಈ ವ್ಯಾಲ್ಯೂನ ಇಲ್ಲಿ ಬರಿಬೇಕು ಮಿಡಲ್ಗೆ A. ಇಲ್ಲಿ ಸ್ಟೇಟ್ಸ್ ಬರಿಬೇಕು Q0 Q1, ಇಲ್ಲಿ ಈ ಸ್ಟೇಟ್ಸ್ನ Q1 ವ್ಯಾಲ್ಯೂ ಬರಿಬೇಕು A Q0 Q1 ಮತ್ತು ಈ ವ್ಯಾಲ್ಯೂನ ಇಲ್ಲಿ ಆಚೆ ಬರಿಬೇಕು B. ಓಕೆನಾ. ದಿಸ್ ಆರ್ ಆಲ್ ದ ಪ್ರೊಡಕ್ಷನ್ ರೂಲ್ಸ್. ನೆಕ್ಸ್ಟ್ ಇನ್ನು 2 ಪ್ರೊಡಕ್ಷನ್ ರೂಲ್ಸ್ ಇದೆ, ಅದನ್ನು ಬರ್ದು ತೋರಿಸ್ತೀನಿ. ಓಕೆನಾ. ನೆಕ್ಸ್ಟ್ ಪ್ರೊಡಕ್ಷನ್ ನೋಡಿ, ಡೆಲ್ಟಾ Q1, A ಈಕ್ವಲ್ಸ್ Q1, ಎಪ್ಸೋಲೋನ್. ಓಕೆನಾ. ಇಲ್ಲಿ ಆ್ಯಕ್ಚುಯಲ್ ಆಗಿ ಈ ಥರ ಪ್ರಾಬ್ಲಮಲ್ಲಿ PDA ಟು CFG ಕನ್ವರ್ಟ್ ಮಾಡೋದ್ರಲ್ಲಿ ನೀವು 3 ಟೈಪ್ ಆಫ್ ಸ್ಟೇಟ್ಸ್ನ ಹೆಂಗೆ ಕಂಡುಹಿಡಿಯೋದು ಅನ್ನೋದು ತಿಳ್ಕೊಂಡ್ರೆ ಮುಗೀತು. ಫಸ್ಟ್ ಈಸ್ 2 ವ್ಯಾಲ್ಯೂಸ್ ಬಂದಾಗ ಹೆಂಗೆ ಬರ್ಕೋಬೇಕು ಪ್ರೊಡಕ್ಷನ್ ರೂಲ್ಸ್, ಆ್ಯಂಡ್ 1 ವ್ಯಾಲ್ಯೂ ಬಂದಾಗ ಹೆಂಗೆ ಪ್ರೊಡಕ್ಷನ್ಸ ಬರಿಬೇಕು, ಆ್ಯಂಡ್ ಎಪ್ಸಲೋನ್ ಬಂದಾಗ ಹೆಂಗೆ ಬರಿಬೇಕು ಅಂತ. ಎಪ್ಸಲೋನ್ ಬಂದಾಗ ಓನ್ಲಿ 1 ಪ್ರೊಡಕ್ಷನ್ ಆಗುತ್ತೆ. ಓಕೆನಾ. 1 ಪ್ರೊಡಕ್ಷನ್ ಆಗುತ್ತೆ. ಫಸ್ಟು ಸ್ಟೇಟ್ Q1 ಸ್ಟೇಟ್ ಅಂತ ಬರ್ಕೊಳ್ಳೋದು, ಇಲ್ಲಿಗೆ ಮಿಡಲ್ಗೆ ಎ ವ್ಯಾಲ್ಯೂ. ನೆಕ್ಸ್ಟ್ ಈ ಸ್ಟೇಟ್ನ ಇಲ್ಲಿ ಬರ್ಕೋಬೇಕು. ನೋಡಿ ಇಲ್ಲಿ ಆಗ್ತಾ ಇರೋ ಚೇಂಜಸ್ನ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಏನು ವ್ಯಾಲ್ಯೂ ಬರಿಬೇಕಂದ್ರೆ ಜಸ್ಟ್ ಈ ಮಿಡಲ್ ವ್ಯಾಲ್ಯೂ ಇರುತ್ತಲ್ಲ ಇದನ್ನು ತಂದು ಇಲ್ಲಿ ಬರಿಬೇಕಷ್ಟೇ. ಇಲ್ಲೇನು ನೆಕ್ಸ್ಟ್ ಪ್ರೊಡಕ್ಷನ್ಸ್ ಬರೆಯೋಂಗಿಲ್ಲ. ಈ ವ್ಯಾಲ್ಯೂನ ತಂದು ಇದನ್ನು ಬರಿಬೇಕು. ಯಾವಾಗ ನಮಗೆ ಎಪ್ಸಲೋನ್ ಎನ್ಕೌಂಟರ್ ಆಗುತ್ತೆ ಆವಾಗ ಓನ್ಲಿ ಟರ್ಮಿನಲ್ನ ಇಲ್ಲಿ ಬರಿಬೇಕು. ಇನ್ನೊಂದು ಪ್ರೊಡಕ್ಷನ್ ಐತೆ ನೋಡಿ, ಇದನ್ನು ನೋಡಿ ಬರ್ಕೊತೀನಿ ಗೊತ್ತಾಗುತ್ತೆ. Q1, ಎಪ್ಸಲೋನ್, Z0 ಈಕ್ವಲ್ಸ್ Q1, ಎಪ್ಸಲೋನ್. ಹೆಂಗಿದೆ ಅಲ್ವಾ. ಇವಾಗ ಹೆಂಗೆ ಬರಿಬೇಕು, ಫಸ್ಟ್ ಸ್ಟೇಟ್ ಬರಿಬೇಕು Q1 ಅಂತ, ನೆಕ್ಸ್ಟ್ ಇದನ್ನು ಮಿಡಲಿಗೆ ಬರಿಕೋಬೇಕು Z0, ನೆಕ್ಸ್ಟ್ ಈ ಸ್ಟೇಟ್ನ Q1 ಇಲ್ಲಿ ಬರಿಬೇಕು ಈಕ್ವಲ್ಸ್ ಈ ಮಿಡಲ್ ವ್ಯಾಲ್ಯೂನ ಇಲ್ಲಿ ಬರಿಬೇಕು. ಓಕೆನಾ. ಇದು ಎಪ್ಸಲೋನ್ ಎನ್ಕೌಂಟರ್ ಆದಾಗ ಈ ಥರ ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. 2 ವ್ಯಾಲ್ಯೂಸ್ ಬಂದಾಗ ಹೆಂಗೆ ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು ಅಂತ ಹೇಳಿದ್ದೀನಿ, ಈ ಥರ ಬರಿಬೇಕು. ಆ್ಯಂಡ್ 2 ವ್ಯಾಲ್ಯೂಸ್ ಬಂದಾಗ ಏನು ಮಾಡಬೇಕು, 2^1 ಮಾಡಿಕೊಂಡು 2 ಪ್ರೊಡಕ್ಷನ್ ರೂಲ್ಸ್ನ ಬರಿಬೇಕು. ದಿಸ್ ಈಸ್ ದ ಕನ್ವರ್ಷನ್ ಫ್ರಮ್ PDA ಟು CFG. ಓಕೆನಾ. ಇಲ್ಲಿಗೆ 3rd ಮಾಡ್ಯೂಲ್ದು ಎಲ್ಲ ಟಾಪಿಕ್ಕು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವು 4th ಮಾಡ್ಯೂಲ್ಗೆ ಹೋಗ್ತೀವಿ. ಈ ಕ್ವೆಶನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅವರ್ ಆಲ್ ವಿಡಿಯೋಸ್.